ಅಭಿನವ ಕೆಂಪೇಗೌಡ ವಾಹಿನಿ ಮೂಲಕ ಆಗ್ತಾ ಇದೆ. ಇದರ ಸಾಹಿತ್ಯವನ್ನ ಅಭಿನವ ಕೆಂಪೇಗೌಡರು ನಾಮಾಂಕಿತ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರು ವಹಿಸಿರುವಂತದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಆಗ್ತದೆ. ಹಾಗಾಗಿ AKG ವಾಹಿನಿಯ ಸಮಸ್ತ ಬಂಧುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀಗ ಮೊದಲಿಗೆ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನ ಮಾಡಿದ್ದಾರೆ ಶ್ರೀಮತಿ ಜ್ಯೋತಿರವರು. ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲರ ಚೌಡಿಯೆಂದು ಈ ಮನೆ ಮನೆಗೂ ದಯ ಮಾಡಿ ಅರಸೆಂದು. ಭಾದ್ರಪದ ಶುಕ್ಲರ ಚೌಡಿಯೆಂದು ಈ ಮನೆ ಮನೆಗೂ ದಯ ಮಾಡಿ ಅರಸೆಂದು. ಸಾರುವ ನಿಟ್ಟಿನಲ್ಲಿ ತಮ್ಮ ಜೀವನವನ್ನೇ ಪಣವಾಗಿಟ್ಟು ಮುಂದಿನ ಪೀಳಿಗೆಗೆ ನಾಡಪ್ರಭು ಕೆಂಪೇಗೌಡರ ಚರಿತ್ರೆಯನ್ನ ಹಚ್ಚ ಹಸಿರಾಗಿಡುವ ಪ್ರಯತ್ನಕ್ಕೆ ನಾಂದಿಯಾಡುತ್ತಾ ನಾಡಪ್ರಭು ಕೆಂಪೇಗೌಡರ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸುವ ಅಭಿಯೋಗದೊಂದಿಗೆ ಅಭಿನವ ಕೆಂಪೇಗೌಡ ಅರ್ಥ AKG ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭಿಸಿ ಅದರ ಮುಖಾಂತರ ಮಾಗಡಿ ಕೆಂಪೇಗೌಡರನ್ನ ಚಿರಸ್ಥಾಯಿಯಾಗಿ ಎಲ್ಲರ ಮನಸ್ಸಿನಲ್ಲಿ ನೆಲೆಯೂರುವಂತೆ ಮಾಡುವ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರ ಈ ಪ್ರಯತ್ನಕ್ಕೆ ಮೆಚ್ಚುಗೆ ಸಲ್ಲಿಸಲೇಬೇಕು. ಯಾವುದೇ ಸ್ವಾರ್ಥವಿಲ್ಲದೆ ಸರ್ಕಾರದ ಸಮಸ್ಯೆಗಳನ್ನ ಕೇಳದೆ ತಮ್ಮದೇ ದಾಖಲೆಯಲ್ಲಿ ನಡೆಯುತ್ತಿರುವ ಒಂಟಿ ಚಿರತೆ ಎಂದೇ ಖ್ಯಾತಿಯನ್ನ ಪಡೆದಿರುವ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರ ಈ ಕೈಂಕರ್ಯಗಳು ಶ್ಲಾಘನೀಯ. ರಂಗನಾಥ್ ನಾಯ್ಡು ಸರ್ ದಯಮಾಡಿ ವೇದಿಕೆ ಬರಬೇಕು. ವಸಿಷ್ಠ ಸಿಂಹರು ದಯಮಾಡಿ ವೇದಿಕೆ ಬರಬೇಕು. ಹಾಗೆ ಶ್ರೀಯುತ ತಬಲಾ ನಾಣಿರವರು ಹಿರಿಯ ಕಲಾವಿದರು ದಯಮಾಡಿ ವೇದಿಕೆ ಬರಬೇಕು ಕೇಳ್ಕೊತೇನೆ. ಹಾಗೆ ಸಂಭ್ರಮ್ ಶ್ರೀನಿವಾಸ್ ಅವರು ಸಂಕಲನಕಾರರು, ಜೊತೆಗೆ ಸಂಗೀತ ನಿರ್ದೇಶಕರು, ನಮ್ಮ ಈ ಒಂದು ಹಾಡಿಗೆ ಸಂಗೀತ ಅವರು ಸಂಜಯ್ ಗೌಡರು ದಯಮಾಡಿ ವೇದಿಕೆ ಬರಬೇಕು. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ರಾಮಲಿಂಗ ಶೆಟ್ಟಿ ಅವರು ದಯಮಾಡಿ ವೇದಿಕೆ ಬರಬೇಕು. ಹಾಗೆ ನಾಡು ನುಡಿ ಸಂಸ್ಕೃತಿ ಪರಂಪರೆಯನ್ನ ಉಳಿಸುವ ಬೆಳೆಸುವ ಹಾದಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಬೆಳಗಕ್ಕೆ ಶುಭವಾಗಲಿ ಅಂತ ಹೇಳ್ತಾರೆ. ಹಾಗೆ ಜನಪ್ರಿಯ ನಿರ್ದೇಶಕರು, ನಟರು, ನಿರ್ಮಾಪಕರು ನಾಡಪ್ರಭು ಕೆಂಪೇಗೌಡರು ನಡೆದು ಬಂದಂತಹ ದಾರಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ಎಲ್ಲರ ಆಶೀರ್ವಾದ, ಮಾರ್ಗದರ್ಶನ ಜೊತೆಗೆ ಪ್ರೇರಣೆ, ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ ಜೋರು ಚಪ್ಪಾಳೆ ಮೂಲಕ ಅಭಿನವ ಕೆಂಪೇಗೌಡ ವಾಹಿನಿಯ ಲೋಕಾರ್ಪಣೆ ಆಗ್ತಿರ್ತಕ್ಕಂಥ ಇಂದಿನ ಕೆಂಪೇಗೌಡರ ವೈಭವದ ಒಂದು ಅವಸರವನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಸವಿಯೋರಿದ್ದೀವಿ. ಇವತ್ತು ಒಂದು ಮೈಲಿಗಲ್ಲು ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಈ ಮೈಲಿಗಲ್ಲು ಯಾತಕ್ಕೆ ಅಂತ ಹೇಳಿದ್ರೆ, ಯಾರ ಬಗ್ಗೆ ಅನ್ನೋದಾದ್ರೆ ಯಾವ ವ್ಯಕ್ತಿಯ ಹೆಸರನ್ನ ನಾವು ಕೇಳ್ತಿದ್ದಾಗೇನೆ ವೀರಾವೇಶ ಅನ್ನುವಂಥದ್ದು, ಒಂದು ಆ ನಾಯಕನ ಬಗ್ಗೆ ಇರತಕ್ಕಂಥ ನಮ್ಮ ಪ್ರೇಮ ಅನ್ನುವಂಥದ್ದು ವ್ಯಕ್ತಪಡಿಸ್ತೀವೋ, ಹಾಗೆ ಆ ಒಂದು ಊರಿನ ಹೆಸರನ್ನು ಕೇಳಿದಾಗ ಗಂಡು ಮೆಟ್ಟಿದ ಭೂಮಿ ಅಂತ ನಾವು ಯಾವುದನ್ನ ಕರಿತೀವೋ ಆ ಸ್ವರ್ಣ ಭೂಮಿ, ವೀರ ಭೂಮಿ, ಪುಣ್ಯ ಭೂಮಿ ಮಾಗಡಿಯ ಶ್ರೀ ವೀರ ಕೆಂಪೇಗೌಡರ ಬಗ್ಗೆ ಮಾಡಿರುವಂತಹ ಒಂದು ಮೈಲಿಗಲ್ಲು. ಈ ಒಂದು ಮೈಲಿಗಲ್ಲು ಸದಾ ಸೃಷ್ಟಿ ಆಗ್ತಾನೆ ಇತ್ತು. ಆದ್ರೆ ಇವತ್ತು ಆ ದಿವ್ಯ ಪುರುಷನ ಬಗ್ಗೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಸದಾ ಪ್ರಶಂಸನೀಯ. ನೋಡಿ, ಕೆಂಪೇಗೌಡರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಕೆಲವೊಂದು ಮಾಹಿತಿಗಳು ಬಹಳ ಚೆನ್ನಾಗಿ ಗೊತ್ತಿದೆ. ಅವ್ರು ಮಾಡಿರ್ತಕ್ಕಂಥ ಪೂರ್ವ ಯೋಜಿತ ಸಿದ್ಧತೆಗಳು,
ದೂರದೃಷ್ಟಿ ಯಾವ್ಯಾವ ರೀತಿನಲ್ಲಿತ್ತು ಅನ್ನೋಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಅವರು ಮಾಡಿರ್ತಕ್ಕಂತಹ ಕೆರೆ, ಗೋಪುರಗಳು, ಎಲ್ಲ ರೀತಿಯ ಗುಡಿಗಳು ಹಾಗೂ ಜನಗಳಿಗೆ ಬೇಕಾಗಿರ್ತಕ್ಕಂಥ ಆದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಬೆಂಗಳೂರಿನ ಪೇಟೆಗಳು, ಇದನ್ನ ಅವರು ಯಾವ ರೀತಿ ಮುಂದಾಲೋಚನೆ ಇಟ್ಟು ಮಾಡಿದ್ರು ಅದನ್ನ ನಾವು ಇವತ್ತೂ ಸಹ ಹಾಗೆ ಉಳಿಸ್ಕೊಂಡಿದ್ದೀವಿ. ಆದ್ರೆ ಸಣ್ಣ ಒಂದು ಬದಲಾವಣೆ ಅಷ್ಟೇ. ಕೆರೆಗಳು ಇವತ್ತಿಗೂ ಸಹ ಇವೆ, ಆದ್ರೆ ಎಲ್ಲರೂ ಸ್ವಲ್ಪ ನಾವು ಒತ್ತರಿಸ್ಕೊಂಡಿದ್ದೀವಿ. ಹಾಗೆ ದೇವಸ್ಥಾನಗಳು ಕೂಡ ಹಾಗೆ ಉಳ್ಕೊಂಡಿವೆ. ನಮ್ಮ ವಿಶೇಷ ನೈಪುಣ್ಯತೆಯನ್ನ ಆ ದೇವಸ್ಥಾನದಲ್ಲಿ ನಾವು ತೋರಿಸ್ತೀವಿ. ಯಾವ ರೀತಿ ಅಂತ ಬಂದ್ರೆ, ಯಾವುದೇ ಒಂದು ಶಿಲೆ ಸಿಕ್ಕಿದ್ರು ಅದರಲ್ಲಿ ನಮ್ಮ ಕೆಲವೊಂದು ಅಕ್ಷರಗಳನ್ನ ತಿದ್ದುವಂಥದ್ದು, ಚಿತ್ರ ವಿಚಿತ್ರ ರೀತಿಯ ಆಕಾರಗಳನ್ನ ಬರೆಯುವಂಥದ್ದು. ಹಾಗೆ ನಮ್ಮ ಮನಸ್ಸಲ್ಲಿ ಏನ್ ಮೂಡಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಶಿಲೆ ಮೇಲೆ ಮಹಾತ್ಮರು ಮಾಡಿರ್ತಕ್ಕಂಥ ಒಂದು ಸ್ಮಾರಕಗಳ ಮೇಲೆ ತಮ್ಮ ಹೆಸರುಗಳನ್ನ ಬರೆದಿದ್ದೇ ಆದ್ರೆ ತಾವು ಅಮರ ಪ್ರೇಮಿನೋ ಏನೋ ಒಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿನೋ ಆಗೋಗ್ತೀನಿ ಅನ್ನುವಂಥದ್ದು ಅವರ ಭ್ರಮೆ. ಆದ್ರೆ ವಾಸ್ತವ ಅದಲ್ಲ. ಅಂಥ ಮಹಾನಾಯಕ ಕಟ್ಟಿರ್ತಕ್ಕಂಥ ಯಾವುದೇ ಗುಡಿ, ಗೋಪುರ, ಸ್ಮಾರಕ, ಕೆರೆಗಳನ್ನ ಇವತ್ತು ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಎಲ್ಲರೂ ಸಹ ಬದುಕಲಿ ಅಂತ ಹೇಳ್ಬಿಟ್ಟು ಸುಮಾರು ಪೇಟೆಗಳನ್ನ, ಅಂದ್ರೆ ಬಳೆಪೇಟೆ ಇರಬಹುದು, ಅಕ್ಕಿಪೇಟೆ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ರಾಗಿಪೇಟೆ ಇರಬಹುದು, ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಪೇಟೆಗಳನ್ನ ಸೃಷ್ಟಿ ಮಾಡಿದಂತಹ ಮಹಾನ್ ಪುರುಷ ಆ ವೀರ ಕೆಂಪೇಗೌಡರು. ಆ ಪೇಟೆಗಳನ್ನು ಕೂಡ ಇವತ್ತು ನಾವು ಎಷ್ಟು ವಿಶಾಲ ಹೃದಯದವರು ಅಂತ ಹೇಳಿದ್ರೆ, ಎಲ್ಲರಿಗೂ ನಾವು ಬಿಟ್ಕೊಟ್ಬಿಟ್ಟು ಇವತ್ತು ಅವ್ರು ನಡೆಸ್ತಿರ್ತಕ್ಕಂಥ ಅಂಗಡಿಗಳಲ್ಲಿ ಕೆಲಸಕ್ಕೆ ಅಂತ ನಮ್ಮವ್ರನ್ನ ಕಳಿಸೋ ರೀತಿ ಆಗೋಗ್ಬಿಟ್ಟಿದೆ ಇವತ್ತು. ಅಂದ್ರೆ ಈ ವಿಶಾಲ ಹೃದಯ ಅನ್ನುವಂಥದ್ದು ಅವಶ್ಯಕತೆ ಇದೆ, ಅದಕ್ಕೂ ಕೂಡ ಒಂದು ಇತಿಮಿತಿ ಅನ್ನುವಂಥದ್ದು ಇರುತ್ತೆ. ಈಗ ನಮ್ಮ ಗೋಪುರಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಎಲ್ಲರಿಗೂ ಕೂಡ ಯಾವುದೇ ಸಂಶೋಧಕರಿಗೂ ಕೂಡ ಅಷ್ಟು ಯಾಕೋ ಒಂದಷ್ಟು ಕಾಳಜಿ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ. ನಮ್ಮೆಲ್ಲರಿಗೂ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಹೊರ ದೇಶಗಳ ಯಾವುದೇ ಸ್ಮಾರಕಗಳ ಬಗ್ಗೆ ಇರತಕ್ಕಂತ ಒಂದು ಆಸಕ್ತಿ ನಮ್ಮ ಗೋಪುರಗಳ ಮೇಲೆ, ನಮ್ಮ ಪುಣ್ಯ ಭೂಮಿಗಳ ಮೇಲೆ ಇಲ್ಲದೆ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳಬಹುದು. ಅದಕ್ಕೆ ಇನ್ನೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ, ದೂರದಲ್ಲಿ ಎಲ್ಲೋ ಇರತಕ್ಕಂಥ ಈಜಿಪ್ಟಿನ ಪಿರಮಿಡ್ಗಳ ಬಗ್ಗೆ ನಮಗೆ ದೊಡ್ಡ ಮಟ್ಟದ ಕಾತುರತೆ ಇದೆ, ದೊಡ್ಡ ಮಟ್ಟದ ಆಸಕ್ತಿ ಇದೆ. ಅಲ್ಲಿನ ದೊಡ್ಡ ದೊಡ್ಡ ಶಿಲೆಗಳನ್ನ ಯಾವ ರೀತಿ ತಗೊಂಡು ನಿರ್ಮಾಣ ಮಾಡೋದು, ಪ್ರತಿನಿತ್ಯ ಸಂಶೋಧಕರಲ್ಲಿ ಹೋಗ್ತಾನೆ ಇರ್ತಾರೆ, ಸಂಶೋಧನೆ ಮಾಡ್ತಾನೆ ಇರ್ತಾರೆ. ಇವತ್ತಿಗೂ ಕೂಡ ಹೊಸ ಹೊಸ ವಿಚಾರಧಾರೆಗಳು ಹೊರಗಡೆ ಬರ್ತಾನೆ ಇರುತ್ತೆ. ಆದ್ರೆ ಆ ಶಿಲೆಗಳನ್ನ ನಾವು ಸೃಷ್ಟಿ ಮಾಡಿದ್ರು, ಅಲ್ಲಿ ಒಂದು ಸಾಧನೆ ಆಯ್ತು, ಬಹಳ ಸಂತೋಷ. ಆ ಶಿಲೆಗಳನ್ನ ಅಲ್ಲಿ ತಗೊಂಡೋಗಿ ಇಟ್ಟಿದ್ದನ್ನೇ ನಾವು ಆಹಾ ಓಹೋ ಅನ್ಬೇಕಾದ್ರೆ, ಅಲ್ಲಿ ಒಂದು ಅವ್ರು ಏನೋ ಯಾವುದೋ ರೀತಿಯ ಒಂದು ತರಾತುರಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯಾವುದೋ ರೂಪುರೇಷೆಯನ್ನ ಮಾಡಿಕೊಂಡೇನೆ ಆ ಶಿಲೆಗಳನ್ನ ಅಲ್ಲಿಗೆ ತಗೊಂಡೋಗಿದ್ದಾರೆ. ಆದರೆ ಕೆಂಪೇಗೌಡರ ಸ್ಮಾರಕಗಳನ್ನ ನೀವು ಒಂದು ಸಲ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ, ಆ ಒಂದು ಬೆಟ್ಟಗಳ ಮೇಲೆ ದೊಡ್ಡ ದೊಡ್ಡ ಬೃಹದಾಕಾರದ ಬಂಡೆ ಕಲ್ಲುಗಳನ್ನ ಹೇಗೆ ತಗೊಂಡೋಗೋದಕ್ಕೆ ಸಾಧ್ಯ? ಆನೆಗಳು ಹೋಗ್ಲಿಕ್ಕಾಗಲ್ಲ, ವ್ಯಕ್ತಿಗಳು ಹೋಗೋಣ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಅಲ್ಲಿ ದೊಡ್ಡ ಒಂದು ಗೋಪುರಗಳನ್ನ ಕಟ್ಟಿದ್ದಾರೆ, ಕೋಟೆಯನ್ನ, ಇವತ್ತಿಗೂ ಕೂಡ ಅದೊಂದು ರೀತಿಯ ಆಸಕ್ತಿದಾಯಕವಾದಂತಹ ವಿಚಾರ. ಆ ಕೋಟೆಯನ್ನ ಕಟ್ಟಿ ಎಲ್ಲರಿಗೂ ಕೂಡ ಹುಬ್ಬೇರು ಹಾಗೆ ಮಾಡಿದ್ದಾರೆ. ನಾವು ಇನ್ನು ಮುಂದಕ್ಕಾದ್ರೂ ಆ ಮಹಾತ್ಮನ ಕೆಲವು ಆಚಾರ ವಿಚಾರಗಳನ್ನ, ಅವರ ದೂರದೃಷ್ಟಿ ಇದ್ದಂತಹ ಎಲ್ಲ ಕೆರೆಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಹಿಂದೆ ಬೀಳೋದು ಬೇಡ. ಅದರ ಉದ್ಧಾರಕ್ಕೆ, ಪುನರುಜ್ಜೀವನಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ನನ್ನ ಒಂದು ಅನಿಸಿಕೆ. ಪ್ರಾರಂಭ ಆಗುತ್ತೆ. ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರನ ಪರಿಪಾಲನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಡ್ಬೇಕು ಅಂತ. ಅಲ್ಲಿ ಸಿರಿವಂತ ಆಗಿರ್ಲಿ, ಹಣ ಆಗಿರ್ಲಿ, ಇಲ್ಲದೆ ಇರತಕ್ಕಂಥ ಯಾವುದೇ ವ್ಯಕ್ತಿ ಆಗಿರ್ಲಿ, ಯಾವುದೇ ವಿದ್ಯಾರ್ಥಿ ಆಗಿರ್ಲಿ, ಅವನಿಗೆ ಎಲ್ಲ ರೀತಿಯ ವಿದ್ಯೆಗಳನ್ನು ಕೂಡ ಶಾಲೆ ಅನ್ನುವಂಥದ್ದೇ ಕಲಿಸ್ಕೊಡುತ್ತೆ. ಅವನಿಗೆ ನೆಲ ಕಸ ಉಳಿಸೋದಕ್ಕೆ ಹೇಳುತ್ತೆ, ತಿಂದಿರ್ತಕ್ಕಂಥ ತಟ್ಟೆಗಳನ್ನ ಎಲ್ಲ ಸಹಪಾಠಿಗಳಲ್ಲಿ ತಟ್ಟೆಗಳನ್ನ ತೊಳೆಯೋದಕ್ಕೆ ಹೇಳುತ್ತೆ. ಅಲ್ಲಿ ಯಾರಿಗೂ ಅಹಂ ಇಲ್ಲ. ಅದರ ಜೊತೆಗೆ ದೇಶವನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ದೇಶದ ಬಗ್ಗೆ ಯಾವ ರೀತಿ ಗೌರವ ಇಟ್ಕೊಳ್ಬೇಕು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾವ ರೀತಿ ಗೌರವ ನೀಡಬೇಕು ಅನ್ನೋದನ್ನ ಅಲ್ಲಿ ಸದಾಕಾಲ ತಿಳುವಳಿಕೆ ನೀಡಿ ಇವತ್ತು ಆ ದೇಶ ಅನ್ನುವಂಥದ್ದು ಯಾವ ರೀತಿ ಮುಂದೆ ಇದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತು. ನಮ್ಮಲ್ಲಿ ಅನ್ಬಹುದು, ನಾವು ಬಹಳ ಮುಂದುವರೆದ್ಬಿಟ್ಟಿದೀವಿ, ಇವತ್ತಿನ ಯುವ ಜನತೆಗೆ ಅದೆಲ್ಲ ಬೇಕಾಗಿಲ್ಲ ಅಂತಲ್ಲ. ನಮಗಿಂತ ಮುಂದುವರೆದಿದ್ದಾರೆ ಜಪಾನು.
ಜಪಾನ್ ಅವರು ಇನ್ನೂ ಎಷ್ಟೋ 20-30 ವರ್ಷಗಳ ಮುಂದೆ ಇದ್ದಾರೆ ನಮಗಿಂತ. ಆದ್ರೆ ನಾವು ಅವರಿಂದ ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟಿದೆ. ಯಾವ ಒಂದು ಭಾರತ ಅನ್ನುವಂಥದ್ದು ಶಿಷ್ಟಾಚಾರ, ಸಂಸ್ಕೃತಿ, ಸಂಸ್ಕಾರ ಇದಿಷ್ಟನ್ನು ಕೂಡ ಇಡೀ ವಿಶ್ವಕ್ಕೆ ಕಲಿಸ್ಕೊಡ್ತೋ ಆ ಒಂದು ಭಾರತನೇ ಇವತ್ತು ಇನ್ನೊಬ್ಬರನ್ನ ನೋಡಿ ಕಲಿಯುವಂತ ಪರಿಸ್ಥಿತಿ ಹೊಂದಿದೆ. ಇದು ಒಂದು ರೀತಿ ದುರ್ವಿಧಿ ಅಂತ ಹೇಳ್ಬಹುದು. ಇನ್ನ ಈ ವಿಚಾರ ಬರೋದಾದ್ರೆ ಎಲ್ಲರೂ ಕೂಡ ವಿಡಿಯೋ ನೋಡಿದ್ರಿ. ಆ ಮಹಾತ್ಮನ ಬಗ್ಗೆ ಕಾಳಜಿ ಇರತಕ್ಕಂಥ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ HM ಕೃಷ್ಣಮೂರ್ತಿ ಅವರ ಈ ಒಂದು ಶ್ರಮಕ್ಕೆ ನಾವೆಲ್ಲ ಶ್ಲಾಘಿಸಬೇಕಾಗಿದೆ, ಅಭಿನಂದಿಸಬೇಕಾಗಿದೆ. ಒಂದು ಮಾಗಡಿ ಅನ್ನುವಂಥ ಆ ಒಂದು ಕ್ಷೇತ್ರದಲ್ಲಿ ಆ ಮಹಾತ್ಮ ಹುಟ್ಟಿದ್ರು. ಅದಾದ ನಂತರ ಅಲ್ಲಿ ಮತ್ತೆ ಇನ್ನೊಂದು ಕಿರಣ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಆ ಕಿರಣ ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ರೀತಿಯ ಶ್ರಮಗಳನ್ನ ಪಡುತ್ತೆ, ಸಾಕಷ್ಟು ಕಷ್ಟಗಳನ್ನ ಪಡುತ್ತೆ. ಅಲ್ಲಿ ಸ್ವಂತ ತಾಯಿಗೆ ಒಂದು ರೀತಿ ಪ್ರಶ್ನೆ ಮನಸ್ಸಲ್ಲಿ ಮೂಡ್ಕೊಳ್ಳುತ್ತೆ, ಏನು ಜೀವನದುದ್ದಕ್ಕೂ ಈತನಿಗೆ ಬರೀ ಕಷ್ಟ ಕಾರ್ಪಣ್ಯಗಳೇ ಆಗೋಯ್ತಲ್ಲ, ಹೇಗೆ ಮುಂದಿನ ಜೀವನ ಅನ್ನುವಂಥದ್ದು ಒಂದು ಪ್ರಶ್ನೆ ಅನ್ನುವಂಥದ್ದು ಮನಸ್ಸಲ್ಲಿ ಮೂಡಿರುತ್ತೆ. ಎಲ್ಲಾ ಕಷ್ಟ ಕೋಟಲೆಗಳನ್ನ ಸಹಿಸಿಯೂ ಕೂಡ ಯಾವ ವ್ಯಕ್ತಿಗಳು ದೂಷಿಸಿದ್ರೋ, ಯಾವ ವ್ಯಕ್ತಿಗಳು ಬೇರೆ ರೀತಿಯಾಗಿ ಬಿಂಬಿಸಿದ್ರೋ, ಯಾವ ವ್ಯಕ್ತಿಗಳು ತೀರಾ ಕೆಳಮಟ್ಟದಲ್ಲಿ ಕಂಡ್ರೋ ಆ ವ್ಯಕ್ತಿಗಳ ಪ್ರೀತಿಯನ್ನ ಗಳಿಸಿ ಆ ಜನಗಳಿಗೆ ಸೇವೆಯನ್ನ ಮಾಡಿ ದೊಡ್ಡ ಮಟ್ಟದ ಹೆಸರನ್ನ ಮತ್ತೆ ಅಭಿನವ ಕೆಂಪೇಗೌಡ ಅನ್ನುವಂತ ಹೆಸರನ್ನ ಪಡಿತಾರೆ ಅಂತ ಆ ತಾಯಿಗೆ ಅವತ್ತು ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಗೊತ್ತಾಯ್ತು, ಇವತ್ತು ಹೆಮ್ಮೆ ಪಡ್ತಾರೆ. ಅದಕ್ಕೆ ಹೇಳೋದು, ಒಂದು ಹಾಡನ್ನ ನಾವು ಒಂದು 6-7 ನಿಮಿಷದಲ್ಲಿ ನೋಡಬಹುದು. ಅದ್ರ ಹಿಂದಿರ್ತಕ್ಕಂಥ ಶ್ರಮ, ಆ ಕೆಂಪೇಗೌಡರನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಸದಾ ಇಟ್ಕೊಂಡು ಮಾಡಿರ್ತಕ್ಕಂಥ ಸೇವೆ ಇವತ್ತಿಗೂ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ರಾಜಕೀಯ ಪಕ್ಷಗಳು ಕೂಡ ಕೆಲವೊಂದು ರೀತಿಯಲ್ಲಿ ಸೋಲ್ತವೆ ಸಾಮಾನ್ಯ ಜನಕ್ಕೆ ಎಲ್ಲಾ ರೀತಿಯ ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸೋದಕ್ಕೆ. ಇವತ್ತು HM ಕೃಷ್ಣಮೂರ್ತಿರವರು ಸಾವಿರಾರು ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಅವರ ಜೊತೆನಲ್ಲಿ ನಾವಿದ್ದು ಅದಕ್ಕೆ ಸಾಕ್ಷೀಭೂತರಾಗಿದ್ದೀವಲ್ವಾ, ನಾವು ಖುಷಿ ಪಡ್ಬೇಕು. ನೇತ್ರ ಚಿಕಿತ್ಸೆ ಆಯ್ತು, ಶಸ್ತ್ರಚಿಕಿತ್ಸೆ ಆಯ್ತು, ಅನ್ನದಾಸೋಹ ಆಯ್ತು. ಕರೋನಾ ಸಮಯದಲ್ಲಿ ದೊಡ್ಡ ದೊಡ್ಡ ಅಕ್ಕಿ ಮೂಟೆಗಳನ್ನ ಯಾವ ರೀತಿ ವಿತರಿಸಿದ್ರು ಅಂತ ಹೇಳಿದ್ರೆ ಎಲ್ಲರೂ ನಮ್ಮವರೇ, ಯಾರೂ ಕೂಡ ಹಸಿವಿನಿಂದ ಇರಬಾರ್ದು. ಯಾವುದೇ ವ್ಯಕ್ತಿ ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಇಡೀ ಮಾಗಡಿಗೆ ಅಕ್ಕಿಯನ್ನ ವಿತರಣೆ ಮಾಡಿದಂತಹ ಏಕೈಕ ಹೆಗ್ಗಳಿಕೆ HM ಕೃಷ್ಣಮೂರ್ತಿ ಅವರಿಗೆ ಸಲ್ಲುತ್ತೆ. ಇದಕ್ಕೆ ನಾವೆಲ್ಲ ಅವರಿಗೆ ಯಾವ ರೀತಿ ಅಭಿನಂದಿಸಬೇಕು ಅಂತ ಹೇಳಿದ್ರೆ ಒಂದು ಸ್ಥಾನಮಾನವನ್ನು ಕೊಟ್ಟು ಮತ್ತೆ ಅವರನ್ನ ಇದೇ ರೀತಿಯ ಎಲ್ಲಾ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ಆಶಿಸ್ತಾ ಅವರಿಗೆ ಸದಾ ಆರೋಗ್ಯ, ಐಶ್ವರ್ಯ ಹಾಗೆ ಒಳ್ಳೆಯ ಒಂದು ಭಾಗ್ಯ ಅನ್ನೋದು ಮುಂದಿನ ದಿನಗಳಲ್ಲಿ ಬರಲಿ. ಇದೇ ರೀತಿಯ ಸಾಕಷ್ಟು ಕೆಲಸಗಳನ್ನ ಅವ್ರು ಮಾಡ್ಲಿ. ಈ ಎಲ್ಲ ಕೆಲಸಗಳಿಗೆ ನಾವು ಸಾಕ್ಷೀಭೂತರಾಗಿ ನಿಂತ್ಕೊಳ್ಳೋಣ ಅಂತ ಹೇಳ್ತಾ ಈ ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಅಭಿನಂದಿಸ್ತೀನಿ. ನಮಸ್ಕಾರ. ಶ್ರೀಮನ್ನಾರಾಯಣ. ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸೋದು ಪ್ರೊಡಕ್ಷನ್ ಮ್ಯಾನೇಜರ್ಗಳು, ಆ ಕಡೆ ನಿರ್ಮಾಪಕರು, ನಿರ್ದೇಶಕರು, ಕತೆ ಬರೆಯೋರು ಎಲ್ಲ ಇರ್ತಾರೆ. ನಮ್ಮನ್ನು ಸಮನ್ವಯ ಮಾಡೋರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಸ್. ನಮ್ಮ ರಂಗಸ್ವಾಮಿ ಫೋನ್ ಮಾಡಿದಾಗ ನಾನು ಅವರ ಶೂಟಿಂಗಿಗೆ ಫೋನ್ ಮಾಡಿದ್ದಾರೆ ಅಂದ್ಕೊಂಡು ಈ ಸಮಾರಂಭಕ್ಕೆ ಬಂದೆ. ಬಹಳ ಅಚ್ಚುಕಟ್ಟಾಗಿ ಸಮಾರಂಭ ಇದೆ. ನಾವು ಶೂಟಿಂಗ್ ಹೋದ ತಕ್ಷಣ ನಮಗೆ ಮೇಕಪ್ ಹಾಕ್ತಾರೆ, ತಿಂಡಿ ಕೊಡ್ತಾರೆ, ಕಾಸ್ಟ್ಯೂಮ್ ಹಾಕ್ತಾರೆ, ಡೈಲಾಗ್ಸ್ ಕೊಡ್ತಾರೆ, ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಡೈಲಾಗ್ ಹೇಳಿಸ್ತಾರೆ. ಆದ್ರೆ ಇವತ್ತಿನ ಸೂಪರ್ ಸ್ಟಾರ್ ಕೃಷ್ಣಪ್ಪ ಅವರು ನನಗೆ ಗೊತ್ತಿಲ್ಲ. ಕೃಷ್ಣಪ್ಪ ಅವರು ಕೆಂಪೇಗೌಡನ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಬರೀ ಒಂದು ಹಾಡು ಮಾಡಿ ನಮ್ಮ ಕುತೂಹಲವನ್ನು ತಣಿಸೋದಲ್ಲ, ಅವರು ಪೂರ್ಣ ಪ್ರಮಾಣದ ಸಿನಿಮಾ ಮಾಡಬೇಕು. ಕೆಂಪೇಗೌಡ ಸಿನಿಮಾ ಮಾಡಬೇಕು. ಅವರು ಅನ್ನದಾತರು, ಕೊಡುಗೈ ದಾನಿ. ಈಗ ತಾನೇ ಶರ್ಮಾಜಿಯವರು ಹೇಳಿದಾಗೆ ಎಷ್ಟೊಂದು ಉಪಕಾರವನ್ನು ಮಾಡಿದ್ದಾರೆ ಅವರು. ಅಂಥವರು ಕನ್ನಡ ಚಿತ್ರರಂಗಕ್ಕೆ ಬಂದು ಈ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ನಮ್ಮೆಷ್ಟೊಂದು ಕಲಾವಿದರಿಗೆ, ಕಾರ್ಮಿಕರಿಗೆ, ತಂತ್ರಜ್ಞರಿಗೆ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ನಾವೆಲ್ಲ ಆಭಾರಿಯಾಗಿದ್ದೇವೆ. ಬರೀ ಒಂದು ಹಾಡನ್ನೇ ಇಷ್ಟು ವಿಜೃಂಭಣೆಯಿಂದ ಮಾಡಿದ್ರು, ಇನ್ನು ಸಿನಿಮಾ ಮಾಡಿದ್ರೆ ಹೇಗೆ ಮಾಡಬಹುದು? ಅವರು ಮಾಡಲಿ, ಸಿನಿಮಾ ಮಾಡಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕ ಸಿಗಲಿ ಅಂತ ಹಾರೈಸಿ ನಾನು 30 ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.
ಯಾವಾಗಲೂ ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸ್ತಾ ಹೋಗುತ್ತೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಐತಿಹಾಸಿಕ ಪ್ರಜ್ಞೆ ಇರೋದಿಲ್ಲ. ಯಾರೋ ಮಾಡಿದ್ದಾರೆ, ಅವ್ರು ಯಾರೋ ಇದ್ರಂತೆ, ಏನೋ ಆಯ್ತಂತೆ, ಅಂತೆ ಅನ್ನುವಂತಹ ಪದಗಳನ್ನು ಬಳಸ್ಕೋತಾ ನಿಧಾನವಾಗಿ ನಾವಿದ್ದದ್ದೇ ಸತ್ಯ ಅಂತ ಅನ್ಕೋತಾ ಇರ್ತಾರೆ. ಆದರೆ ನೀವು ಇರಬೇಕಾದರೆ ಎಂತಹ ಸತ್ಯದ ಹಾದಿಯಲ್ಲಿ ಇಡೀ ಇತಿಹಾಸ ನಡ್ಕೊಂಡು ಬಂದಿದೆ ಅನ್ನುವಂತಹ ಸತ್ಯವನ್ನ ಹೇಳಬೇಕಾದ್ದು ಬಹಳ ಮುಖ್ಯ ಆಗ್ತದೆ. ಆ ರೀತಿ ನಿನ್ನೆಗಳನ್ನು ನೆನಪಿಸಿಕೊಳ್ತಾ ನಾಳೆಗಳನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ಇವತ್ತು ಏನು ಈ ಕೆಂಪೇಗೌಡ ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಪ್ರಾರಂಭ ಆಗ್ತಾ ಇದೆ, ಸುಮಾರು ಒಂದು 50 ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ. 6-7 ತಿಂಗಳಿಂದ ಬೆಟ್ಟ ತೋರಿಸ್ತಿದ್ದಾರೆ. ನಾನು 10 ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಭೈರವೈಕ್ಯರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಮ್ಮೆ ನನ್ನನ್ನು ಕರೆಸಿ ಐತಿಹಾಸಿಕವಾದಂತಹ ಕೆಲವು ಚಿತ್ರಗಳನ್ನು ನೀನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಯಾಕೆಂದ್ರೆ ನನ್ನ ಸಂಕ್ರಾಂತಿ ಅಂತ ಧಾರಾವಾಹಿಯನ್ನ ಅವರು ಬಹಳ ಮೆಚ್ಕೊಂಡಿದ್ರು. ಮಧ್ಯಾಹ್ನದ ಹೊತ್ತು ಬರ್ತಾ ಇತ್ತು. ಅದನ್ನು ನೋಡೋದಕ್ಕೇನೆ ಪಾಪ ಅವರು ಸಮಯವನ್ನ ಹೇಗೋ ಹೊಂದಿಸ್ಕೊತಾ ಇದ್ರು. ಅಂದಿನ ಅವರ ಮಾತು ಯಾಕೆ ಸತ್ಯ ಅಂತ ಹೇಳೋದಾಗಿದೆ, ಒಂದು ಸಮುದಾಯ ತನ್ನ ಹಿರಿಯತನವನ್ನ, ತನ್ನ ಗೆಯ್ಮೆಯನ್ನ, ತನ್ನ ಅಹಮ್ಮನ್ನ ಹೇಳ್ಕೊಳ್ಳದೇ ಇದ್ರೆ ಹುಡುಗರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಗೊತ್ತಾಗೋದಿಲ್ಲ. ಯಾರಿಗೆ ಕೆಂಪೇಗೌಡ ಅಂದ್ರೆ ಅದೇ ಸರ್ಕಲ್ ಇನ್ಸ್ಪೆಕ್ಟರ್ ಕೆಂಪೇಗೌಡನ ಅಂತಾರೆ. ಅವರಿಗೆ ಗೊತ್ತಾಗಬೇಕಾದದ್ದು ಏನು? ಐತಿಹ್ಯ ಅಲ್ಲ, ಇತಿಹಾಸ ಗೊತ್ತಾಗಬೇಕು. ಆ ರೀತಿಯ ಗೊತ್ತು ಮಾಡುವ ಕೆಲಸವೊಂದನ್ನ ಇವತ್ತು ಅಭಿನವ ಕೆಂಪೇಗೌಡ ಚಾನಲ್ ಪ್ರಾರಂಭ ಮಾಡಿದೆ. ಅದು ಈಗಾಗಲೇ 7 ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜ, ಇದಕ್ಕೆ ಬೇಕಾದಂತಹ ದೃಶ್ಯ ಸಾಕ್ಷರತೆಗಳು ಬೇಕಾಗ್ತದೆ. ಯಾಕೆಂದ್ರೆ ಚಾನಲ್ ಪ್ರಾರಂಭ ಮಾಡೋದು ಮುಖ್ಯ ಆಗಲ್ಲ, ಅದನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿಯ ಕಂಟೆಂಟ್ಗಳನ್ನ ಅದರಲ್ಲಿ ಕೊಡ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಆ ರೀತಿಯ ಕಂಟೆಂಟ್ಗಳನ್ನ ನಿಧಾನವಾಗಿ ಯೂಟ್ಯೂಬ್ ಚಾನಲ್ ತನ್ನದಾಗಿಸ್ಕೊಳ್ತಾ ಹೋಗ್ಬೇಕು. ಇವತ್ತು ಟಿವಿ ಚಾನೆಲ್ಗಳಿಗಿಂತ ಯೂಟ್ಯೂಬ್ ಚಾನೆಲ್ಗಳಿಗೆ ಹೆಚ್ಚು ಬೇಡಿಕೆ ಇದೆ. ಹಾಗಾದರೆ ಆ ರೀತಿಯ ಒಂದು ದೊಡ್ಡ ಪರಿಸರವನ್ನು ನಿರ್ಮಾಣ ಮಾಡಬೇಕಾದರೆ ಚಾನಲ್ ನಿಜವಾಗಿಯೂ ಹಲವು 10 ರೀತಿಯಲ್ಲಿ ಯೋಚನೆ ಮಾಡಬೇಕು ಮತ್ತು ಇತಿಹಾಸದ ಜೊತೆಗೆ ಹೆಜ್ಜೆ ಹಾಕ್ತಾ ಮುಂದಿನ ಭವಿಷ್ಯವನ್ನು ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಖಂಡಿತ ಅವರು ಕೃಷ್ಣಮೂರ್ತಿಯವರು, ಡಾಕ್ಟರ್ ಕೃಷ್ಣಮೂರ್ತಿಯವರು ಏನು ಹೇಳ್ತಾ ಇದ್ದಾರೆ, ನಾವು ಕೃಷ್ಣಪ್ಪ ಅಂತ ತಿಳ್ಕೋಬಾರ್ದು. ಆ ರೀತಿಯಲ್ಲಿ ನಮಗೊಂದು ಬಹಳ ಒಂದು ರೀತಿಯ ಒಂದು ಇಮೇಜ್ ಇತ್ತು ನಮಗೆ. ಆ ಇಮೇಜಿನ ಒಳಗೆ ನಾವು ಇವ್ರನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ಕೃಷ್ಣಪ್ಪನವ್ರನ್ನ ಈ ರೀತಿಯ ಒಂದು ಅದ್ಭುತವಾದ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ಇದು ನೀವು ಒಂದು ಅರ್ಥದಲ್ಲಿ ಜ್ಞಾನ ದಾಸೋಹವನ್ನು ಮಾಡುವುದಕ್ಕೆ ಇಟ್ಟ ಹೆಜ್ಜೆಯಾಗಲಿ ಅನ್ನೋ ಮಾತನ್ನು ಇಲ್ಲ. ಯಾವಾಗಲೂ ಹೊಟ್ಟೆ ತುಂಬಿಸಬಹುದು, ಅದರಲ್ಲಿ ತೃಪ್ತಿ ಕಾಣಬಹುದು. ಆದರೆ ಜ್ಞಾನವನ್ನು ತುಂಬಿಸಿದಾಗ ಬದುಕನ್ನು ಆತ ಸಂಭ್ರಮಿಸ್ತಾನೆ. ಅಂತಹ ಜ್ಞಾನ ದಾಸೋಹದ ಕೆಲಸ ಈ ಚಾನಲ್ ಮುಖಾಂತರ ಆಗಲಿ ಅನ್ನೋ ಮಾತನ್ನು ಹೇಳ್ತಾ, ಆವತ್ತು ಯಾವ ನನ್ನ ಗುರುವಿನ ಗುರು ಹೇಳಿದ ಮಾತು ಏನಿದೆ, ಗುರು ಹೇಳಿದ ಮಾತು, ಒಂದಲ್ಲ ಒಂದು ದಿನ ಐತಿಹಾಸಿಕವಾದ ಚಿತ್ರವನ್ನ ಕನ್ನಡ ಅಸ್ಮಿತೆಗೆ ಹೊಂದಿಕೊಳ್ಳುವಂತಹ ಚಿತ್ರವನ್ನ ಮಾಡಿ ತೋರಿಸಬೇಕು ಅನ್ನೋದನ್ನ ಸಿದ್ಧತೆ ಮಾಡಿದ್ದೇನೆ. ಇನ್ನು 3-4 ತಿಂಗಳಲ್ಲಿ ಅನೌನ್ಸ್ ಮಾಡ್ತೇನೆ. ಅದರ ಜೊತೆಯಲ್ಲಿ ನಿಮ್ಮ ಮುಂದೆ ಒಂದು ಅದ್ಭುತವಾದ ಕೆಂಪೇಗೌಡನನ್ನ ಅನಾವರಣ ಮಾಡ್ತೇನೆ. ನಮಸ್ಕಾರ. ಸಭಾಂಗಣದಲ್ಲಿ ನೆರೆದಿರ್ತಕ್ಕಂಥ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಹಾಗೆಯೇ ನಮ್ಮ ಚಿತ್ರರಂಗದ ಧುರೀಣರು, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಕಾರ್ಯಸ್ಥಾನವಾಗಿರ್ತಕ್ಕಂಥ ಗಾಂಧಿನಗರದ ಧೋರಣೆಗಳು ಅಂದರೂ ಕೂಡ ಚಿಂತೆ ಇಲ್ಲ. ಅಶೋಕ್ ಅವರಾಗ್ಬೋದು, ನಾಗಭರಣವರಾಗ್ಬೋದು, ಮತ್ತೆ ನನ್ನ ಸ್ನೇಹಿತರ ಒಡನಾಡಿಗಳು, ಬಹಳಷ್ಟು ಜನ ಕಲಾವಿದರುಗಳು ಇದ್ದಾರೆ, ನಿರ್ದೇಶಕರಿದ್ದಾರೆ. ಇವತ್ತು ಕೇಂದ್ರ ಬಿಂದು ಆಗಿರತಕ್ಕಂತಹ ಎಚ್.ಎಂ. ಕೃಷ್ಣಮೂರ್ತಿ ಅಣ್ಣ ಅವರು, ಇವರ ಈ KJ ಚಾನಲ್, ಯೂಟ್ಯೂಬ್ ಚಾನಲ್ ಏನಿದೆ, ಇದು ಪ್ರಾಯಶಃ ನನಗನ್ಸೋ ಮಟ್ಟಿಗೆ ಒಂದು 2-3 ವರ್ಷದ ಕೆಳಗಡೆ ಬರಬೇಕಾದಂತಹ ಒಂದು ವ್ಯವಸ್ಥೆ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಎಚ್.ಎಂ. ಕೃಷ್ಣಮೂರ್ತಿ ಅಣ್ಣ ಅವರು ಮಾಗಡಿನಲ್ಲಿ ಮಾಡತಕ್ಕಂತಹ ಕಾರ್ಯಕ್ರಮಗಳನ್ನ ನೋಡಿದಾಗ
ನಾವು ಎಲ್ಲೋ ಒಂದು ಕಡೆ ತಿರುಗಿ ನಾವು ಕೆಂಪೇಗೌಡರ ಕಾಲಕ್ಕೆ ಹೋಗಿದ್ದೀವೇನೋ, ವಿಜಯನಗರದ ವೈಭವಕ್ಕೆ ಹೋಗಿದ್ದೀವೇನೋ ಅಂತಕ್ಕಂಥ ಒಂದು ಇದು ನಮಗೆ ಪಾಸ್ ಮಾಡ್ತಿತ್ತು ಅಂತ ಒಂದು ಜಾಗಗಳಿಗೆ ಹೋದಾಗ ನಾನೊಂದು ಎರಡು ಕಾರ್ಯಕ್ರಮಕ್ಕೂ ಕೂಡ ಉತ್ಸವ ಮಾಡಿದಾಗ ನಾನು ಹೋಗಿದ್ದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡಿಲ್ಲ, ಯೇಸು ಕ್ರಿಸ್ತನನ್ನು ಕೂಡ ನಾವು ನೋಡಿಲ್ಲ, ಹಾಗೆ ಜಗಜ್ಯೋತಿ ಬಸವೇಶ್ವರ ಅವರು ಬಸವಣ್ಣನನ್ನು ಕೂಡ ನಾವು ನೋಡಿಲ್ಲ. ಆದ್ರೆ ಅಶೋಕ್ ಅವರು ಜಗಜ್ಯೋತಿ ಬಸವೇಶ್ವರ ಸಿನಿಮಾ ಮಾಡಿದಾಗ ಅವ್ರು ನೋಡಿದಾಗೆಲ್ಲ ಬಸವಣ್ಣನ ಜ್ಞಾಪಕ ಬರೋದು ನಮಗೆ. ನಾನು ಅವ್ರನ್ನ ಸಣ್ಣ ಹುಡುಗ. ಹಾಗೆ ಕೆಂಪೇಗೌಡರನ್ನ ನಾವು ಇಲ್ಲಿ ಗೊತ್ತಿರೋರು ಯಾರು ನೋಡಿದ್ರು ಅನ್ನೋ ನನಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಆದರೆ ನನ್ನ ಹತ್ರ ಸರಿಸುಮಾರು ನನ್ನ ಮೊಬೈಲ್ನಲ್ಲಿ ಕೆಂಪೇಗೌಡರ ವೇಷಧಾರಿಯಾಗಿ ಕೆಂಪೇಗೌಡರನ್ನ ಅನುಕರಣೆ ಮಾಡಿಕೊಂಡು ಕೆಂಪೇಗೌಡರ ಹೆಸರನ್ನ ನಾಡಿನದ್ದಕ್ಕೂ ಇವತ್ತಿನವರೆಗೂ ಪ್ರಸರಿಸ್ತಾ ಬಂದಿರತಕ್ಕಂಥ HM ಕೃಷ್ಣಮೂರ್ತಿ ಅವರ ಅಣ್ಣನ ಫೋಟೋ ನನ್ನ ಹತ್ರ ಇದೆ. ಇದನ್ನು ಯಾಕೆ ತಗೊಂಡಿದ್ದೆ ಅನ್ನೋದು ಕೂಡ ಹೇಳ್ಬಿಡ್ತೀನಿ. ನಾನು ಅವ್ರ ಮನೆಗೆ ಹೋಗಿದ್ದೆ ಯಾವುದೋ ಒಂದು ವಿಚಾರ ಚರ್ಚೆ ಮಾಡಲಿಕ್ಕೆ. ಅವಾಗ ಮಾತಾಡ್ತಾ ಬರ್ಗಾರಿ ತರ ಒಂದು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತೀವಿ. ಅದಕ್ಕೆ ಕೆಲವು ಫೋಟೋ ಶೂಟ್ಗಳು ಆಗಿದೆ. ನಾನು ಹಿಂದೆಗಡೆ ಫೋಟೋ ಇತ್ತು, ಸಾರಿ ಅವ್ರು ಹೇಳಿಲ್ಲ, ನಾನೇ ಕೇಳಿದೆ. ಇವಾಗ ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದೆಗಡೆ ಒಂದು ಫೋಟೋ ಇತ್ತು, ಅದು ಕೆಂಪೇಗೌಡರ ವೇಷಧಾರಿಯಾಗಿದ್ರು. ನಾನು ಇದ್ಯಾರು ಒಳ್ಳೆ ಫೋಟೋ ಶೂಟ್ ಮಾಡಿಸಿದ್ದೆ ಅಂದೆ. ಇಲ್ಲ ಬರ್ಗಾರಿ ಇಲ್ಲ, ನಾನು ಸಿನಿಮಾನೇ ಮಾಡಬೇಕು ಅನ್ನೋ ಉದ್ದೇಶ ಆಗಿದೆ ಅಂತಂದ್ರು. ಗೆಟಪ್ ನೋಡಿದೆ. ಆಮೇಲೆ ಇದೊಂದು ನೋಡ್ಬಿಟ್ಟು ಹಿಂಗೆ ಅಂತ ಇದೆಯಾ, ಇರೋ ಒಂದು ನಿಮಿಷ ನಾನು ಇಲ್ಲಿ ಇಟ್ಟಿದ್ದು ಕಳಿಸ್ತೀನಿ ಅಂತ ನನ್ನ ಮೊಬೈಲಲ್ಲಿ ಕಳಿಸಿದ್ರು. ಇವತ್ತಿಗೂ ನಾನು ಅದು ಹಾಗೆ ಇಟ್ಕೊಂಡಿದ್ದೀನಿ. ಸರಿ ಸುಮಾರು ಒಂದು 40ರಿಂದ 50 ಫೋಟೋಸ್ ಇದ್ದಾವೆ. ನಾನು ಕೇಳಿದೆ, ಅಣ್ಣ ಇದನ್ನ ಯಾರ ಕಡೆಯಿಂದ ನಿರ್ದೇಶನ ಮಾಡಿಸ್ತಾ ಇದ್ರಿ? ಯಾಕಂದ್ರೆ ಇತಿಹಾಸ ಗೊತ್ತಿರೋರು ಇರಬೇಕು. ಇವತ್ತಿನ ಇತಿಹಾಸಕಾರರಲ್ಲಿ ಇರ್ತಕ್ಕಂಥವರು ಮತ್ತೆ ನಾಡಪ್ರಭು ಕೆಂಪೇಗೌಡ ಅಂತಕ್ಕಂಥ ಟೈಟಲ್ ಅನ್ನು ಕೂಡ ವಾಣಿಜ್ಯ ಮಂಡಳಿನಲ್ಲಿ ರಿಜಿಸ್ಟರ್ ಮಾಡಿಸಿ ಸರಿಸುಮಾರು 7-8 ವರ್ಷಗಳ ಕಾಲ ಅದನ್ನ ರಿನ್ಯೂವಲ್ ಮಾಡ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ TS ನಾಗಾಭರಣ ಅವರು. ಆ ನಾಗಾಭರಣ ಅವರು ಇವರ ಸಬ್ಜೆಕ್ಟ್ ಅನ್ನ ಅದರ ಬಗ್ಗೆ ಆಳ ಉದ್ದ ಅಗಲವನ್ನ ಮಾಡಿರೋದಷ್ಟೇ ಅಲ್ಲ, ಮಾಗಡಿಗೆ ಹೋಗಿ ಎಲ್ಲವನ್ನು ರಿಸರ್ಚ್ ಮಾಡಿಕೊಂಡು ಬಂದಿದ್ದಾರೆ. ಪ್ರಾಯಶಃ ಅವರಿಗೆ ನಿಮ್ಮ ಉದ್ದೇಶ ಈ ತರ ಇದೆ ಅನ್ನೋದು ಅವ್ರಿಗೆ ಗೊತ್ತಿದ್ದಂಗೆ ಇಲ್ಲ. ನಾನು ಅದನ್ನು ಅವರಿಗೆ ತಿಳಿಸ್ತೀನಿ. ಸಾಧ್ಯವಾದ್ರೆ ನಿಮ್ಮಿಬ್ಬರನ್ನು ಸೇರಿಸುವ ಒಂದು ಕೊಂಡಿನೂ ಸೇತುವೆನೂ ಕೂಡ ನಾನು ಹಾಕ್ತೀನಿ. ಆದಷ್ಟು ನೀವೇನಾರ ಸಿನಿಮಾ ಮಾಡೋದೇ ನಿಜ ಆದ್ರೆ ನಾಗಾಭರಣ ಅವರ ನಿರ್ದೇಶನದಲ್ಲೇ ನೀವು ಮಾಡ್ರಿ ಅಂತಕ್ಕಂಥ ಒಂದು ಮಾತನ್ನ ನಾನು ಅಣ್ಣ ಅವ್ರಿಗೆ ಹೇಳಿದ್ದೆ. ನನಗೆ ಇವತ್ತು ಇವರು ನನಗೆ ಫೋನ್ ಮಾಡಿ ಕರೆದ್ರೆ ನನಗೆ ಬರ್ತಿದ್ದೆ ನಾಗಾಭರಣ ಅವ್ರು ನೋಡಿದ ತಕ್ಷಣ ನನಗೊಂಥರ ಏನಪ್ಪ ಅಂದ್ರೆ ಕನಸುಗಾರ ಒರಿಜಿನಲ್ ನಾನೇ ಅನ್ಕೊಂಡ್ಬಿಟ್ಟೆ. ಆಕ್ಚುಲಿ ಕನಸುಗಾರ ರವಿಚಂದ್ರನ್ ಅವರು. ನಾನು ಅವ್ರು ಯಾವತ್ತ ಕನಸು ಕಂಡಿದ್ದು ಇವತ್ತು ಇಲ್ಲಿ ಆಗೋಗ್ಬಿಡ್ತಲ್ಲ, ಎದುರುಗಡೆ ಇದ್ದಾರಲ್ಲ ಬಿಡಪ್ಪ ಒಳ್ಳೇದಾಯ್ತು ಅಂತ. ಅದು ಸಾಂಗ್ನ ನೋಡಾದ್ಮೇಲಂತೂ ಪುಲಕಿತನಾಗಿ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಬಹಳ ಅದ್ಭುತವಾಗಿ ಏನು ಆ ಸಾಂಗ್ ಅನ್ನ ಮಾಡಿದ್ದೀವಿ ಅದೇ ರೀತಿ ಚಿತ್ರವನ್ನು ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ಅದರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದು ನೀವು ಅದೇ ನಾಡಿನಲ್ಲಿ ಹುಟ್ಟಿ ಅಲ್ಲೇ ಇದ್ದು ಅಲ್ಲೇ ಬೆಳೆದು ಅಲ್ಲಿ ಅವರ ಒಂದು ಕಾರ್ಯ ಚಟುವಟಿಕೆಗಳನ್ನ ನಾಡಿನಾದ್ಯಂತ ಪಸರಿಸತಕ್ಕಂತ ಕೆಲಸವನ್ನ ಕರ್ನಾಟಕದಲ್ಲಿ ಯಾರನ್ನ ಮಾಡ್ತಾ ಇದ್ದಾರೆ ಅಂದರೆ ಅದು HM ಕೃಷ್ಣಮೂರ್ತಿ ಅವರು. ಪ್ರಾಯಶಃ ನಿಮ್ಮ ಕಾರ್ಯ ವೈಖರಿಯನ್ನ ನೋಡಿ ಕಾರ್ಪೊರೇಷನ್ ಅವರು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸ್ಟಾರ್ಟ್ ಮಾಡೋದು ಎಂದು ನನಗೆ ಗೊತ್ತಿಲ್ಲ. ನಿಜನಾ? ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ನಾಡಪ್ರಭು ಕೆಂಪೇಗೌಡ ಕಮಿಟಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ. ಬಟ್ ನೀವಂತೂ ನಾನು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಿಮ್ಮ ಆಸಕ್ತಿ ಹಾಗೇ ಇದೆ. ಪ್ರಾಯಶಃ ಅವ್ರಿಗೆ ಇನ್ಸ್ಪೈರ್ ಆಗಿರ್ಬೋದು ಆ ಒಂದು ಅವಾರ್ಡ್ ಅನ್ನ ಕೊಡ್ಲಿಕ್ಕೆ. ಸೊ ಇದು ಈ ತರದ ಕೆಲಸಗಳನ್ನ ಮಾಡೋದಕ್ಕೆ ಎಲ್ಲ ಸಮಾನ ಮನಸ್ಕರು ತಾವೆಲ್ಲ ಇದ್ದೀರಿ. ಹಾಗೇನೆ ಬಹಳಷ್ಟು ತಮ್ಮ ಸ್ಪೀಚ್ಗಳನ್ನ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತಾವು ಕನ್ನಡದ ಬಗ್ಗೆ ಮಾತನಾಡಿದಂಥದ್ದು ಕೂಡ ನಾನು ಕೇಳಿದ್ದೆ. ಆ ಕನ್ನಡದ ಬಗ್ಗೆ ನಿಮಗಿರ್ತಕ್ಕಂಥ ಒಂದು ಅಭಿಮಾನ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಕಳಕಳಿ. ಇನ್ನು ನಿಮ್ಮ ಕೊಡುಗೆ ದಾನಿ ಅಥವಾ ನೀವು ಕೋವಿಡ್ ಸಂದರ್ಭದಲ್ಲಿ ಕೆಲಸಗಳು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಸಾರ್ವಜನಿಕರಿಗೆ ಕೆಲವರಿಗೆ ಗೊತ್ತಿದೆ, ಇನ್ನು ಕೆಲವರು ಗೊತ್ತಿಲ್ಲ ನನಗೆ ಗೊತ್ತಿದೆ. ಯಾಕಂದ್ರೆ ಅವಾಗ ಸಂಕಷ್ಟದಲ್ಲಿದ್ದಾಗ ಅವ್ರನ್ನ ಪರಿಹಾರ ಮಾಡಿ ಅವ್ರನ್ನ ಸಂತೋಷವಾಗಿ ಇವತ್ತು ಇರೋದಕ್ಕೆ ಅವ್ರ ಕುಟುಂಬಕ್ಕೆ ಆಧಾರಪೂರ್ವಕ ಕಾರಣಕರ್ತರು ನೀವೇ.
ಯಾಕಂದ್ರೆ ನಾನೇ ಕಳಿಸಿದ್ದವ್ರು ತಮ್ಮ ಹತ್ರ ಈ ತರ ಹಿಂಗೆ ಅವ್ರಿಗೆಲ್ಲ ಸ್ವಲ್ಪ ಸಮಸ್ಯೆಗಳಿದ್ದಾವಂತೆ, ದಯಮಾಡಿ ಅವ್ರಿಗೆ ಅದು ಸರ್ಕಾರದಿಂದ ಮತ್ತೆ ಇಲಾಖಾವರಿಂದ ಅವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೀವು ಮುಂಚೂಣಿನಲ್ಲಿ ನಿಂತು ಅವ್ರನ್ನ ಅದರಿಂದ ಹೊರಗಡೆ ತಂದು ಅವ್ರ ಜೀವನ ಇವತ್ತು ಸುಭಿಕ್ಷವಾಗಿದೆ, ಚೆನ್ನಾಗಿದೆ. ಅವರು ಅವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಕೊಂಡಿಲ್ಲ, ನಿಮ್ಮ ಫೋಟೋ ಇಟ್ಕೊಂಡಿದ್ದಾರೆ. ಇದು ಸತ್ಯ ಮತ್ತೆ ವಾಸ್ತವ. ಅದಕ್ಕೆ ಪರೋಕ್ಷವಾಗಿ ನಾನು ಕಾರಣೀಭೂತಕನಾಗಿರ್ಬೋದು, ಪ್ರತ್ಯಕ್ಷವಾಗಿ ನೀವೇ ಆಗಿರ್ರಿ ಅನ್ನೋ ಮಾತನ್ನ ಹೇಳ್ತಾ ನಾನು ನಿಮ್ಮ ಕನ್ನಡದ ಅಭಿಮಾನದ ಬಗ್ಗೆ ನಾನು ಒಂದು ವಿಚಾರದಲ್ಲಿ ನಾನು ಜನರನ್ನ ಎಲ್ಲರೂ ಬರುವಾಗ ಈ ಬಕ್ಕೆಗಳನ್ನ ಕೊಡ್ತಾರೆ ನನಗೆ, ನೀವು ಎಲ್ಲವೂ ಸರಿ, ಆದ್ರೆ ಆ ಬಕ್ಕೆ ವಿರೋಧಿಲ್ಲ, ಕಡುವಿರೋದು ಆ ಬಗ್ಗೆ. ಅದು ನನ್ಗೆ ಅದೇನಿಗೆ ಅಂತಾರೆ ನ್ಯೂಸ್ ಹಾಕೋದು ಗೊತ್ತಿಲ್ಲ ಪಾಪ. ಅಲ್ಲಿ ಹೂ ಮಾರೋರು ಅದನ್ನ ಮಾರೋರಿಗೆ ಏನೋ ಎಫೆಕ್ಟ್ ಆಗ್ಬೋದು, ಬಟ್ ಅದು ಯಾವುದೋ ಸಂಕೇತ ಅನ್ನೋದು ನನಗೆ ಗೊತ್ತಿಲ್ಲ. ದಯಮಾಡಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಂದಾಗ ನನ್ನ ತಂದೆಯವರು ಕೂಡ ಒಬ್ಬ ಸಾಹಿತಿಗಳಾಗಿರೋದ್ರಿಂದ ನಮ್ಮ ತಂದೆಯವರೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕ ಬರೆಯುವಂತ ಸಂದರ್ಭದಲ್ಲಿ ಕೆಲವು ಘಟನಾವಳಿಗಳು ನಡೆದವು. ಅವಾಗ ಪಾಟೀಲ್ ಪುಟ್ಟಪ್ಪನವರು ಕನ್ನಡ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು, ನನ್ನ ತಂದೆ ಸದಸ್ಯರಾಗಿದ್ದರು. ಏನ್ ಬಣಕಾರ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಪಕ್ಕ ಜನರಲ್ ಹಾಸ್ಟೆಲ್ ಇದ್ರು. ಏನ್ ಬಣಕಾರ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬೆಳಿಗ್ಗೆ ನಾನು ನೋಡ್ತೀನಿ, 3:30-4 ಗಂಟೆ ಏನನ್ನ ಬೆಳೀತಿರ್ತೀಯಲ್ಲ, ಏನ್ ಮಾಡ್ತಾ ಇದೆಯಾ ನೀನು ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಇಲ್ಲ ಆಂಗ್ಲ ಆಡಳಿತದಲ್ಲಿ ಕನ್ನಡ ಒಂದು ಪುಸ್ತಕ ಬರೀತಾ ಇದ್ದೀನಿ ಅಂತ. ಮುಚ್ಚಿಗೆ ತಿಳಿದಿರ್ಬೇಕು ನಿಮಗೆ. ನಾವಿಲ್ಲಿ ನಾವು ಕನ್ನಡ ಕಾಂಗ್ರೆಸ್ ಸಮಿತಿಯಿಂದ 380 ಸುತ್ತಲೆಗಳನ್ನು ಹೊರಡಿಸಿದೀವಿ. ಆಡಳಿತ ಭಾಷೆಯಾಗಿ ಕನ್ನಡ ಜಾಗಪಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳೇ ಕೇಳ್ತಾ ಇಲ್ಲ. ಇನ್ನು ಹೇಳಿ ಕೇಳಿ ಆಂಗ್ಲರು ಅಂತ್ಯ, ಬ್ರಿಟಿಷರು ಅಂತ್ಯ, ಅವರೇ ಕನ್ನಡ ಪಡಿಸ್ತಿದ್ರಯ್ಯ, ನೀವು ಹುಚ್ಚಿರ್ತಿರ್ಬೇಕು ಅಂತ ಅಂದಿದ್ರಂತೆ. ಪುಸ್ತಕವನ್ನ ಕಂಪ್ಲೀಟ್ ಮಾಡಿದ್ರು. ಕಂಪ್ಲೀಟ್ ಆದ್ಮೇಲೆ ಇದನ್ನ ಪುಸ್ತಕವನ್ನ ಸರ್ಕಾರನೇ ಮುದ್ರಣವೂ ಮಾಡ್ತು. ರಾಮಕೃಷ್ಣ ಹೆಗಡೆ ಅವರ ಗೌರ್ಮೆಂಟ್ ಅಲ್ಲಿ ಸರ್ಕಾರನೇ ಕೂಡ ಇದನ್ನ ಪಬ್ಲಿಷ್ ಕೂಡ ಮಾಡ್ತು. ಇಲ್ಲೇ ಸಾಹಿತ್ಯ ಪರಿಷತ್ನಲ್ಲೂ ಕೂಡ ಈ ಪುಸ್ತಕ ಇದೆ. ಈ ಪುಸ್ತಕವನ್ನ ಅವತ್ತಿನ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ರು ಕವಿ KS ನಿಸಾರ್ ಅಹಮದ್ ಅವರು. ಅವತ್ತಿನ ಒಂದು ಸಮಾರಂಭದಲ್ಲಿ, ಈ ಸಮಾರಂಭದಲ್ಲಿ ಬಂದಾಗ ನಾನು ಏನು ಒಂದು ಹಾಡನ್ನ ಕೇಳಿದೆ, ಹಚ್ಚೇವು ಕನ್ನಡದ ದೀಪ ಅಂತ ಹೇಳಿ. ಆ ಸಮಾರಂಭದಲ್ಲಿ ನಮ್ಮ ತಂದೆಯವರು BS ಕರ್ಕಿ ಯಾರು ಆ ಪುಸ್ತಕ ಹಾಡನ್ನ ಬರೆದರು, ಅವರ ಕ್ಷಮೆ ಯಾಚನೆಯೊಂದಿಗೆ ಒಂದು ಮಾತನ್ನ ಹೇಳಿದ್ರು. ಇವತ್ತು ನಾನು BS ಕರ್ಕಿ ಮತ್ತೆ ಮಹಾದೇವ್ ಬಣಕಾರ್ ಅಂತಂದ್ರೆ ಇಬ್ಬರು ಕ್ಷಮೆ ಯಾಚನೆ ಮಾಡಿಕೊಂಡು ನಾನು ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಹಚ್ಚೇವು ಕನ್ನಡದ ದೀಪ, ನಿಜ ಹಚ್ಚಾಯ್ತು ದೀಪ, ಒಳಗಡೆ ಇರೋ ಎಣ್ಣೆ ಎಲ್ಲವೂ ಬದುಕೊಂಡಿದೆ, ಆರೋಗ್ಬಿಟ್ಟಿದೆ. ಕರ್ನಾಟಕದಾದ್ಯಂತ ಕನ್ನಡ ಏನು ಮಾತಾಡೋದು ಉಳಿಸ್ಬೇಕಾಗಿದೆ. ಆ ತರದ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಹಚ್ಚೇವು ಕನ್ನಡದ ದೀಪ ಬಿಡ್ಬಿಡ್ರಿ, ಹಚ್ಚೇವು ಅದನ್ನ ಉಳಿಸಿಡೋದು ಹೆಂಗ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ, ಕನ್ನಡ ಉಳಿಸೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ರಿ ಅಂತ ಹೇಳಿ ಅದನ್ನ ಹೇಳಿದ್ರು. ಅದನ್ನ ನೆನೆಸ್ಕೊಂಡು ಆಂಗ್ಲ ಆಡಳಿತದ ಕನ್ನಡ ಪುಸ್ತಕವನ್ನ ಇವತ್ತು ನಿಮ್ಗೆ ಉಡುಗೊರೆಯಾಗಿ, ನಾನು ಬಗ್ಗೆ ತಂದಿಲ್ಲ, ಈ ಪುಸ್ತಕವನ್ನ ಉಡುಗೊರೆ ಹಾಕೊಡ್ಬೇಕು ಅಂತ ಹೇಳಿ ನಮ್ಮ ತಂದೆಯನ್ನ ನೆನೆಸ್ಕೊಂಡು ನಾನು ಪುಸ್ತಕ ಕೊಡೋದ್ರ ಮೂಲಕ ದಯಮಾಡಿ ಅವರು ಚಿತ್ರವನ್ನ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡಲಿ. ನಾನು ಸಾಮಾನ್ಯವಾಗಿ ಯಾರನ್ನ ಹೆಚ್ಚುವಾಸು ಎಲ್ಲರೂ ಇದ್ರು, ಎಲ್ಲರೂ ಇಟ್ಟಿದ್ದೀರಿ, ದಯಮಾಡಿ ಈ ಸಿನಿಮಾವನ್ನ ಮಾಡಿ ನಾಡಿನಾದ್ಯಂತ ಏನ್ ಇವತ್ತು ಮಾಗಡಿನಲ್ಲಿ ಮಾಡಿ ಕರ್ನಾಟಕದಲ್ಲಿ ಪ್ರಚುರಪಡಿಸ್ತಾ ಇದ್ದೀರಿ ಕೆಂಪೇಗೌಡರ ಒಂದು ವಿಚಾರವನ್ನ ಅದನ್ನ ಪ್ರಪಂಚದಾದ್ಯಂತ ಪ್ರಚುರಗೊಳಿಸೋದಕ್ಕೆ ಏನ್ ಬೇಕೋ ಅದನ್ನ ತಾವು ಮಾಡಿ ನಿಮ್ ಜೊತೆಯಲ್ಲಿ ವಾಣಿಜ್ಯ ಮಂಡಳಿ ನಾವು ಜೊತೆನಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ಬಹಳ ಸರಸಾಗಿ ಮಾತಾಡಿದಂತ ಶ್ರೀಯುತ ಉಮೇಶ್ ಬಣಕಾರ್ ಅವರಿಗೆ ಅಭಿನವ ಕೆಂಪೇಗೌಡ AKG ವಾಹಿನಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುವಂತ ಶುಭಗಳಿಗೆ. ಅಭಿನವ ಕೆಂಪೇಗೌಡರು ಡಾಕ್ಟರ್ ಎಚ್. ಕೃಷ್ಣಮೂರ್ತಿ ಎನ್ನದವರ ಸಾರಥ್ಯದಲ್ಲಿ ಸಾಕ್ತಿರ್ತಕ್ಕಂಥ ಅಭಿನವ ಕೆಂಪೇಗೌಡ ವರ್ಷದಿಂದ ಪರಿಚಯ. ಒಂದು ಸಲ ಅವರು ಎಲ್ಲರಿಗೂ ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂ ಕೊಟ್ಟಿದ್ರು. ಅದು ನಮ್ಮನೇಲಿ ಒಂದು ಸ್ಟ್ಯಾಚ್ಯೂ ಇದೆ. ನಾನು ಕೆಂಪೇಗೌಡ 2 ಮೂವಿ ಮಾಡ್ಬೇಕಾದ್ರೆ ಆ ಸ್ಟ್ಯಾಚ್ಯೂನೇ CG ಒಳಗಡೆ ದೊಡ್ಡ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿ ಅವ್ರಿಗೆ ವಿಶೇಷವಾದಂತ ಅಭಿಮಾನ ಇದೆ. ಅದು ಇವತ್ತಿಂದ ಅದು ನಿನ್ನೆ ಮೊನ್ನೆ ಬಂದಿರೋ ಅಭಿಮಾನ. ಅವ್ರಿಗೆ ಕೆಂಪೇಗೌಡರಿಗೆ ಇವತ್ತು ಎಷ್ಟೋ ಜನ ಅದು ಮಾಡುವಂತ ಪ್ರಯತ್ನ ಕೂಡ ಪಟ್ಟಿರಲಿಲ್ಲ. ಹಾಗಾಗಿ ಈ ಸಾಂಗ್ ಅಲ್ಲಿ
ನಾನು ವಿದೌಟ್ ಹೆಡ್ಫೋನ್ ಕೇಳಬೇಕಾದ್ರೆ ರೋಮಾಂಚನ ಆಗ್ತಾ ಇತ್ತು. ಆಮೇಲೆ ಅದೇನೋ ಒಂಥರ ಈ ಪರಕಾಯ ಪ್ರವೇಶ ಹತ್ರ ಒಂದೊಂದು ಆಂಗಲ್ ಅಲ್ಲಿ ಆ ಕೆಂಪೇಗೌಡರು ಸ್ಟ್ಯಾಚ್ಯೂ ಹೆಂಗೆ ಇರ್ತದೆ ಹಂಗೆ ನಮ್ಮ ಕೃಷ್ಣ ಕೆಂಪೇಗೌಡರು ತರನೇ ಕಾಣಿಸ್ತಾ ಇತ್ತು. ಇದು ಬಾಯಿ ಮಾಡ್ತಿಲ್ಲ, ಖಂಡಿತವಾಗ್ಲೂ ಅವರ ಅಭಿಮಾನಕ್ಕೆ ನಾವು ಎಲ್ಲರೂ ಒಂದು ವಿಶೇಷವಾದಂತ ಆ ಒಂದು ಸೆಲ್ಯೂಟ್ ಹೇಳ್ಬೇಕು. ಯಾಕಂದ್ರೆ ಈ ತರ ಒಂದು ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ಯಾರು ಮಾಡಿದ್ದಾರೆ. ವಿಶೇಷವಾಗಿ ನಾವು ಪೂಜೆ ಮಾಡುವಂತ ಕಾಲಭೈರವ, ನಮ್ಮ ಕುಲದೈವ, ನಾವು ಪ್ರತಿ ತಿಂಗಳು ಮೊಬೈಲ್ ಪೂಜೆ ಮಾಡ್ತಾ ಇರ್ತೀವಿ. ಭೈರವ ಕೃಷ್ಣನ ಇನ್ನೂ ಎತ್ತರವಾಗಿ ಸೇವೆ ಮಾಡುವಂತ ಅವಕಾಶ ಸಿಕ್ಕಿ ಈ ಸಾಂಗ್ನ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಟ್ಲೀಸ್ಟ್ ನಮ್ಗೆ ಇದರ ಒಂದು ಜ್ಞಾಪಕ ಒಂದು ಬರೋತರ ಮಾಡುವಂತ ಒಂದು ಚಿತ್ರೀಕರಣ ಮಾಡಿದ್ದಾರೆ. ಅದು ಒಂದು ಹಾಡಾಗಿ ಮಾಡಿಲ್ಲ, ಇದೊಂದು ದೊಡ್ಡ ಸ್ಕೇಲಲ್ಲೇ ಮಾಡಿದ್ದಾರೆ. ಅವರ ಒಂದು ಪ್ರಯತ್ನಕ್ಕೆ ಎಲ್ಲರೂ ನನ್ನಂತೆ ಎಲ್ಲರೂ ಕೂಡ ಮೆಚ್ಚುತ್ತಾರೆ. ಮತ್ತೆ ವಿಶೇಷವಾಗಿ ಅವರ ಸೇವೆ ಇನ್ನೂ ಹೆಚ್ಚಿಸಬೇಕಾಗುತ್ತೆ. ಅವ್ರು ಮಾಡೇ ಮಾಡ್ತಾರೆ. ಅವರಲ್ಲಿ ಅಂತ ಒಂದು ವಿಶೇಷವಾದ ಕಲೆ ಕೂಡ ಇದೆ. ಕನ್ನಡದ ಬಗ್ಗೆ ಇರುವಂತ ಅಭಿಮಾನ, ನಮ್ಮ ಕೆಂಪೇಗೌಡರ ಬಗ್ಗೆ ಇರುವಂತ ಅಭಿಮಾನ, ಆ ಸ್ವಾಭಿಮಾನ ಇಟ್ಕೊಂಡಿರುವಂತ ನಮ್ಮ ಕೃಷ್ಣ ಪ್ರಸಾದ್ ಇಂಥವ್ರು ಇರೋದ್ರಿಂದಲೇ ನಮ್ಮ ಭಾಷೆ, ನಮ್ಮ ನೆಲ ಕೆಂಪೇಗೌಡರ ಬಗ್ಗೆ ಹಾಡು ಮಾಡಿದ್ರು. ಕೃಷ್ಣಪ್ಪವರು ಆ ಪಾತ್ರವನ್ನ ಮಾಡಿದ್ದಾರೆ ಸೂಕ್ತವಾಗಿ. ಅವ್ರ ಕಣ್ಣು, ನಿಮ್ಮ ಮೀಸೆ, ನಿಮ್ಮ ವೈಖರಿ ಇದೆಯಲ್ಲ, ಅದು ನಮ್ಮ ಒಂದು ಏನು ನಮ್ಮ ಕೆಂಪೇಗೌಡರ ಒಂದು ಇದನ್ನ ಹೋಲಿದ್ರು. ಅದರಿಂದ ಅದು ಬಹಳ ಸಂತೋಷ. ತುಂಬಾ ಚೆನ್ನಾಗಿದೆ. ಸುಮಾರು ಜನ ಕಲಾವಿದರು ಪಾತ್ರ ಮಾಡಿದರೆ ಬಹಳ ವಿಜೃಂಭಣೆಯಿಂದ ಅದನ್ನ ಒಂದು ವೈಭವೀಕರಿಸಿ ಒಂದು ವಿಜುವಲ್ಸ್ ಮಾಡಿದ್ದಾರೆ. ಕೆಂಪೇಗೌಡರ ಶ್ರೀಧರ ಸಂಭ್ರಮ ವೆರಿ ಗುಡ್ ಮ್ಯೂಸಿಕ್, ತುಂಬಾ ಒಳ್ಳೆ ಸಂಗೀತ. ಅವರು ಒಂದು ಪಾತ್ರ ಮಾಡಿದ್ದಾರೆ. ರಾಮನಾರಾಯಣ ಅವರ ಸಾಹಿತ್ಯ ಬರ್ತಾರೆ. ಈ ರಾಮನಾರಾಯಣ ಫಸ್ಟ್ ಈಗಿನ ಸಾಹಿತ್ಯ ನನಗೆ ಬರ್ತಿತ್ತು ನಮ್ಮ ಸಿನಿಮಾದಲ್ಲಿ. ಸೊ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ದೊಡ್ಡ ಕಲಾವಿದರು ಕೆಲಸ ಮಾಡಿದ್ದಾರೆ. ಇದನ್ನ ನಿಮ್ಮ ಸಂಸ್ಕೃತಿಯಲ್ಲಿ ಅದೊಂದು ವರ್ಷ ಮಾಡ್ತಾರೆ. ಮಾಡಿದವರು ಕೂಡ ಅವರ ಸಂಬಂಧ ಕೆಂಪೇಗೌಡರು ಹೆಂಗಿಂದ್ರೆ ನಿಮ್ಮ ವಂಶದ ಪಾರಂಪರ್ಯವಾಗಿ ಬಂದಿದ್ದಾರೆ. ಈಗ ಮುಂದೆ ಇದನ್ನ ಗೊತ್ತಿಲ್ಲ. ಮುಂದಕ್ಕೆ ಇದನ್ನ ನೀವು 23 ವರ್ಷಗಳಿಂದ ಕೆಂಪೇಗೌಡ ಸಿದ್ಧಾಂತ ಇಟ್ಕೊಂಡು ಕೆಂಪೇಗೌಡ ಎಲ್ಲ ಮಾಡಿದಂತ ಅವರು ಗೊತ್ತಿಲ್ಲ. ಅವ್ರು ಬಂದಂತ ಊರಿಂದಲೇ ನೀವು ಬಂದಿರೋದ್ರಿಂದ ನಿಮ್ಮ ಕೆಂಪೇಗೌಡರಿಗಿಂತ ನಿಮ್ಮ ಕನ್ನಡದ ನಮ್ಮ ಸೊಲ್ಲಿನ ಮಣ್ಣಿನ ಅಭಿಮಾನ ಇದೆಯಲ್ಲ, ಅದು ಶ್ಲಾಘನೀಯ ಅಂದ್ರೆ ಕನ್ನಡಿಸಿದೆ. ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ರು ನೋಡಿ, ಎಲ್ರು ಕೇಳಿ ನಮ್ಮ ಶಕ್ತಿಯನ್ನ, ನಮ್ಮ ಕನ್ನಡವನ್ನ, ನಮ್ಮ ಭಾಷೆಯನ್ನ, ನಮ್ಮ ಬೆಂಗಳೂರಿನ ಕರೆದಂತ ಕೆಂಪೇಗೌಡರನ್ನ ವೈಭವೀಕರಿಸಿದಂತ ಮಹೋನ್ನತ. ಪ್ರಯತ್ನ ನನಗೆ ತುಂಬಾ ಇಷ್ಟ ಆಯ್ತು. ನಮ್ಮ ನಾಡು, ನುಡಿ, ಸಂಸ್ಕೃತಿ, ಇತಿಹಾಸ ಇದ್ರ ಬಗ್ಗೆ ಪುಸ್ತಕ ಓದುವಂತಹ ಒಂದು ಅಭ್ಯಾಸವನ್ನ ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗಿನ ಜನರೇಷನ್ಗೆ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ಕಲೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡೋದಕ್ಕೆ ಒಂದು 5 ನಿಮಿಷದ ಈ ತರ ಒಂದು ಹಾಡು ಮಾಡಿದ್ರೆ ಮಕ್ಕಳಿಗೆ ಬೇಗ ಆಗುತ್ತೆ. ಆ ತರದೊಂದು ಪ್ರಯತ್ನಗಳು ನಡೀಬೇಕು ಅನ್ನೋದು ನನಗೆ ತುಂಬಾ ಮೊದಲಿಂದ ಆಸಕ್ತಿ. ಕೆಂಪೇಗೌಡರ ದೊಡ್ಡ ಇತಿಹಾಸವನ್ನ ಈ ಹಾಡಲ್ಲಿ ತೆಗೆದುಕೊಡೋದಿಲ್ಲ, ಅದು ತುಂಬಾ ವಿಶೇಷವಾದ ಹಾಗೂ ಅದನ್ನ ಪ್ರಶಂಸೆ ಮಾಡುವಂಥದ್ದು, ಮೆಚ್ಚುವಂಥದ್ದು, ಇದರ ಪ್ರಯತ್ನಗಳು ನಡೀಬೇಕು. ಸಮಾಜದ ಕಲ್ಪನೆ ಯಾವುದೇ ಒಂದು ಹೊಸ ಪ್ರಯತ್ನ ಮಾಡುವಾಗ ನಮ್ಮ ಇತಿಹಾಸವನ್ನ ಮತ್ತೆ ನಾವು ಮರುಕಳಿಸ್ಕೊಳ್ಳೋದು, ಅದನ್ನ ಜ್ಞಾಪಿಸ್ಕೊಳ್ಳೋದು ಈಗಿನ ಯುವ ಜನರಿಗೆ ಕೊಡೋದಿದೆಯಲ್ಲ, ಅದು ತುಂಬಾ ಅಪೂರ್ವವಾದಂತ ಕೆಲಸ. ಆ ಕೆಲಸ ಮಾಡಿದ್ರೆ ಆಮೇಲೆ ಬೇರೆ ಕೂಡ ಕೆಂಪೇಗೌಡರ ಹೆಸರಿಗಾಗಿ ಎಂದು ಸುದ್ದಿಗಳಿರೋ ಹಾಗೆ ಅವರನ್ನ ರಾಜರ ಹಾಗೆ ಸಾಹಿತ್ಯವು ಕೂಡ ಅದಕ್ಕೆ ತುಂಬಾ ಪೂರಕವಾಗಿ ಕೆಲಸ ಮಾಡಿದೆ. ಕೆಂಪೇಗೌಡರ ಸಾಧನೆ, ಅವರು ನಾಡಿಗೆ ಕೊಟ್ಟಂತಹ ಕೊಡುಗೆಯ ಸಾಹಿತ್ಯದಲ್ಲಿ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಕೃಷ್ಣಗೌಡರು ಚೆನ್ನಾಗಿ ಆಡ್ತಾರೆ. ಅವರ ಕಾಸ್ಟ್ಯೂಮ್ಸ್ ಆಗಿರ್ಲಿ, ಆಮೇಲೆ ಸುತ್ತ ಇದ್ದಂತ ಜನ ಆಗಿರ್ಲಿ, ಲೊಕೇಶನ್ ಆಗಿರ್ಲಿ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಎಲ್ಲವೂ ಪೂರ್ವವಾಗಿದೆ. ಕೆಂಪೇಗೌಡರನ್ನ ಯಾವತ್ತೂ ಕೂಡ ನಾವು ಮರೆಯೋಕ್ಕಾಗೋದಿಲ್ಲ. ಅವ್ರನ್ನ ಪುನಃ ಈ ತರದ ಹಾಡುಗಳಲ್ಲಿ ಮೂಲಕ ಮತ್ತೆ ಜ್ಞಾಪಿಸೋದಕ್ಕೆ ಇಷ್ಟಪಟ್ಟು ಥ್ಯಾಂಕ್ಸ್.
ಹುಡುಗರು ನಮಗೂ ಇಂಡಸ್ಟ್ರಿ ಪರಿಚಯ ಇಲ್ಲ. ಅವಾಗಿಂದನೂ ನಮ್ಮ ಕೃಷ್ಣಪ್ಪನವರ ಒಂದು ಏನಂದ್ರೆ ಈ ಒಂದು ನಾಡಪ್ರಭು ಕೆಂಪೇಗೌಡ ಅವರ ಜಯಂತ್ಯೋತ್ಸವವನ್ನ ಮಾಗಡಿಯಲ್ಲಿ ಯಾವಾಗಿಂದ ಮಾಡ್ತಿರೋದು. ಸುಮಾರು ನಾನು 20 ವರ್ಷದಿಂದ ಪ್ರತಿ ವರ್ಷ ಹೋಗಿದ್ದೀನಿ. ಒಂದು ಹೆಣ್ಣು ನೋಡಿದ್ರು ಬರೀ ಜನ ಅಷ್ಟು ಪ್ರೀತಿಯಿಂದ ಬಂದು ಅವರು ಮಾಡ್ತಾ ಇದ್ದಂಥ ದಾನನ ಇಸ್ಕೊಂಡು ನಮಗೂ ದಾನ ಮಾಡಿದ್ರು. ನಮಗೂ ಹೊಟ್ಟೆ ತುಂಬ ಊಟ ಹಾಕಿ ಸತತವಾಗಿ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಈ ಒಂದು ಕೆಂಪೇಗೌಡ ಅವರ ಬಗ್ಗೆ ಏನೇ ಒಂದು ವಿಚಾರ ಇರ್ಬೋದು, ಅವ್ರ ಜಯಂತಿ ವಿಚಾರ ಇರ್ಬೋದು, ಇನ್ನೊಂದು ವಿಚಾರ ಇರ್ಬೋದು, ಅವ್ರ ಬಗ್ಗೆ ಒಂದು ವಿಷಯ ಬಂತು ಅಂದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ, ರೆಡಿ ಇರ್ತಾರೆ. ಅದರಲ್ಲಿ ಇವತ್ತು ನಮ್ಮ ಶರ್ಮಾ ಗುರುಜಿ ಅವರು ಇರ್ಬೋದು, ನಮ್ಮ ಅಶೋಕ್ ಸರ್ ಇರ್ಬೋದು, ನಮ್ಮ ನಾಗವರ್ಣ ಸರ್ ಇರ್ಬೋದು, ಸಾಕಷ್ಟು ಜನ, ನಮ್ಮ ಉಮೇಶ್ ಬನ್ಕರ್ ಬಹಳ ಅರ್ಥಗತವಾಗಿ ಬಹಳ ಚೆನ್ನಾಗಿ ಮಾತಾಡೋದು, ಬಹಳ ಖುಷಿ ಆಯಿತು. ಒಬ್ಬೊಬ್ಬರು ಒಂದೊಂದು ಅದಷ್ಟೂ ಅಳವಡಿಸ್ಕೊಂಡು ಇವತ್ತು ನೋಡಿ ಅವ್ರಿಗೆ ಎಂತ ಆಶೀರ್ವಾದ ಅಂದ್ರೆ ನಿಜವಾಗ್ಲು ಅಷ್ಟು ವರ್ಷದಿಂದ ಅವ್ರು ಮಾಡ್ಕೊಂಡು ಬಂದಿದ್ದಕ್ಕೆ ದೇವರು ಆ ಹಾಡಿನ ಮೂಲಕ ಇವಾಗ ಫಸ್ಟ್ ಅದನ್ನ ಮಾಡಿಸಿದ್ದಾರೆ. ಅದರಲ್ಲೂ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಇದಕ್ಕೆ ಒಂದು ಕೊರಿಯೋಗ್ರಾಫ್ ನಮ್ಮ ಮೋಹನ್ ಅವರು ಇರ್ಬೋದು, ಆಮೇಲೆ ಸಾಹಿತ್ಯ, ಅದರಲ್ಲೂ ಎಷ್ಟೋ ಜನ ಕಲಾವಿದರು ಎಲ್ಲರೂ ನಾವೆಲ್ಲ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ಇದಕ್ಕೆ ನಮ್ಗೆ ಅವಕಾಶ ಕೊಡೋದಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಂಥ ಒಂದು ಇದರಲ್ಲಿ ನಮಗೂ ಒಂದು ಪಾತ್ರ ಕೊಟ್ಟು ಶ್ರೀಧರ್ ಅವರು ಇರ್ಬೋದು, ರಾಮನಾಥನ್ ಅವರು, ಪ್ರತಿಯೊಬ್ಬರು ನಮ್ಮ ವಿಕ್ರಮಾಸ್ ಎಲ್ಲರೂ ಇದರಲ್ಲಿ ಆಕ್ಟು ಕೂಡ ಮಾಡಿದ್ದಾರೆ. ಅದೊಂದು ಬಹಳ ಸಂತೋಷ ಆಗುತ್ತೆ. ಅಂಡ್ ಇದೇ ತರ ಇವಾಗ ಎಲ್ಲ ದೊಡ್ಡವರು ಮಾತಾಡೋದು, ಕೆಂಪೇಗೌಡ ಸಿನಿಮಾ ಏನಾದ್ರು ನಿಜವಾಗ್ಲೂ ಯಾರಾದ್ರು ಕೆಂಪೇಗೌಡ ನಾಡಪ್ರಭು ಮಾಡಿದ್ರೆ ಅದು ಏನಾದ್ರು ಒಂದು ಅರ್ಥಗತವಾಗಿರ್ಬೋದು ಅಥವಾ ಒಂದು ವಿಜೃಂಭಣೆಯಾಗಿರ್ಬೋದು, ಅದಕ್ಕೆ ತಕ್ಕಂತ ಅದ್ರ ಏನು ಅವರ ಒಂದು ಇತಿಹಾಸ ಏನಿದೆ ಅದನ್ನ ಕರೆಕ್ಟಾಗಿ ಬರೋದು ಅಂದ್ರೆ ಇವರ ನಿರ್ಮಾಣತ್ವದಲ್ಲೇ ಬರಬೇಕು. ಅದು ಬಂದ್ರೇನೆ ಅದಕ್ಕೆ ಒಂದು ಕಲೆ ಅಂತ ಹೇಳ್ತಾ ಅವ್ರಿಗೆ ಯಾವಾಗಲೂ ಇನ್ನ 40 ವರ್ಷ ಇದೇ ತರ ಶಕ್ತಿ ಇದು, ಇದೇ ತರ ಸ್ಟ್ರೆಂತ್ ಅಲ್ಲಿ ಅವರು ಎಲ್ಲರೂ ದಾನ ಧರ್ಮ ಮಾಡ್ತಾ ಆ ದೇವರು ಅದೆಲ್ಲ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಾ ನಾನು ಮಾತಾಡ್ತೀನಿ. ಅಭಿನವ ಕೆಂಪೇಗೌಡ ವಾಹಿನಿ ಪರವಾಗಿ ಅಭಿನಂದನೆಗಳು. ಈಗ ನೋಡ್ತಾ ಇದ್ದೀರಾ, ಇವೆಲ್ಲವೂ ಕೂಡ ನಮ್ಮ ಅಭಿನವ ಕೆಂಪೇಗೌಡ ವಾಹಿನಿಗೆ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಾದಂತಹ ಕೋಟೆ ಕುತ್ತಲು ಗ್ರಾಮಗಳು, ಗುಡಿ ಗೋಪುರ, ಕೆರೆ ಕಟ್ಟೆಗಳ ಬಗ್ಗೆ ಒಂದೊಂದು ಬೆಟ್ಟ ಅಥವಾ ಒಂದೊಂದು ಕೋಟೆಯಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡರಿಗೆ ನಾಡಸಿಂಹ ಕೆಂಪೇಗೌಡ ಅನ್ನೋ ಒಂದು ಸಾಂಗ್ ಮಾಡಿದ್ದಾರೆ, ಒಂದು ಹಾಡು. ಯಾಕೆಂದ್ರೆ ನಾನು ಒಬ್ಬ ಹಲವಾರು ಆಲ್ಬಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಆದ್ರೆ ಒಂದು ಮೇಕಿಂಗು, ಒಂದು ಟೆಕ್ನಿಷಿಯನ್ ಆಲ್ಬಮ್ ಅಂದ್ರೆ ಈ ಕರ್ನಾಟಕ ಇವಾಗ ಒಂದು ಕನ್ನಡ ಆಲ್ಬಮ್ ಅಂದ್ರೆ ಹೆಂಗೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಹೇಳಲಿಕ್ಕೆ ಒಂದಿಷ್ಟ. ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ್ರೆ ನಮ್ ಕನ್ನಡ. ಸೊ ಆ ಕನ್ನಡಿಗರು ಬೆಲೆ, ಕನ್ನಡಿಗರು ಎಷ್ಟು ಶಕ್ತಿ ಇದ್ದಾರೆ ಅನ್ನೋದು ಇವತ್ತೇನು ಈ ಸಾಂಗ್ ಅಲ್ಲಿ ನೋಡಿ ಕೂತ್ಕೋಬೇಕಂದ್ರೆ ನನಗೆ ರೋಮಾಂಚನ ಆಗೋದು. ಯಾಕೆಂದ್ರೆ ಒಂದು ಸಿನಿಮಾ ಶೈಲಿಯಲ್ಲಿ ಒಂದು ಆಲ್ಬಮ್ ತೆಗೆದಿದ್ದಾರೆ. ಆಮೇಲೆ ನಮ್ಮ ಕೃಷ್ಣಮೂರ್ತಿ ಅವರ ಕನಸು. ಯಾಕೆಂದ್ರೆ ಒಂದು ಕಲಾವಿದ ಆದವ್ರು ಯಾರಿಗೆ ಯಾವುದೇ ವ್ಯಕ್ತಿ ಆದ್ರೂ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಯಾವ್ದೋ ಕರಿಯ ಅನ್ನೋ ಸಿನಿಮಾ ಒಂದು ಶಾರ್ಟ್ ಸೀನ್ ಅಲ್ಲಿ ನೋಡ್ಬಿಟ್ಟು ಒಂದಿನ ಹೇಳಿದ್ದೆ, ಒಂದ್ ಸೀನ್ ಅಲ್ಲಿ ಬಂದು ಹೋಗ್ತೀರಾ ಅಂತ. ಒಂದ್ ನಿಜವಾದ ಕಲಾವಿದ ಇವರೊಳಗೆ ಬಹಳಷ್ಟು ಅಡಗಿದ್ದಾರೆ ಅನ್ನೋದಕ್ಕೆ ಈ ಸಾಂಗ್ಗೆ ಸಾಕ್ಷಿಯನ್ನ ಕೇಳೋಕೆ ಇಷ್ಟಪಡ್ತೀನಿ. ಅಂಡ್ ದೆನ್ AKG ಅಂದ್ರೆ ಅದ್ದೂರಿಯಾಗಿ ಕೆಂಪೇಗೌಡರು ತೋರಿಸ್ಕೊಡಕ್ ಇವರೊಬ್ಬರೇ ಸಾಧ್ಯ ಅಂತ AKG ಅನ್ನೋದನ್ನ ನಮ್ಮ ಕೃಷ್ಣಮೂರ್ತಿ ಅವರು ಇದನ್ನ ಮಾಡಿದ್ದಾರೆ ಅಂತ ಬಹಳ ಸಂತೋಷ ಪಡ್ತದೆ. ಅಂಡ್ ಇವರ ಕನಸು ಏನಿದೆ ಕೆಂಪೇಗೌಡರ ಮೇಲೆ, ನಾನು ಹಲವಾರು ಜನ ನೋಡಿದ್ದೀನಿ, ಹಲವಾರು ಸಂಘಟನೆಗಳನ್ನ ನೋಡಿದ್ದೀನಿ, ಹಲವಾರು ರೀತಿಯಲ್ಲಿ ಸಂಘಟನೆ ಮಾಡೋರು ನೋಡಿದ್ದೀನಿ. ಆದ್ರೆ ನಿಜವಾಗ್ಲೂ ಕೆಂಪೇಗೌಡರ ಮೇಲೆ ನಿಜವಾದ ಒಂದು ತಂದೆ ತಾಯಿ ಅಂತ ಪ್ರೀತಿ, ಗೌರವ ನಿಜವಾದ ಆ ಸಂಘಕ್ಕೆ, ಆ ಸಂಘಟನೆಗೆ ಇಟ್ಟಿರೋದಂದ್ರೆ ಬೆಂಗಳೂರು ನಗರದಲ್ಲಿ ನಾನು ನೋಡಿರೋ ಪ್ರಕಾರ HM ಕೃಷ್ಣಮೂರ್ತಿ ಅವರು ಅಂತ ಮನ್ಸಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮನ್ಸಿಟ್ರೆ ಮಾರ್ಗ ಅಂತಾರೆ. ಯಾವತ್ತು ಮನ್ಸಿಡ್ಬೇಕು, ಒಂದು ಕನ್ಸು ಕಾಣಬೇಕು, ಕನ್ಸು ಕಟ್ರೇನೆ ಒಂದೇನಾದ್ರು ಸಾಧ್ಯ ಆಗೋದು. ಸೊ ಇವತ್ತೇನು ಅವರಲ್ಲಿರೋ ಆ ಪ್ರೀತಿ, ಆ ಕೆಂಪೇಗೌಡರ ಮೇಲೆ ಪ್ರತಿಯೊಬ್ಬರ ಇವತ್ತೇನು ಈ ಸಾಂಗ್ ನೋಡ್ತಾ ಇದ್ದೀನಿ, ನಾನು ಹೇಳ್ತಿದ್ದೆ ಯಾವ ರೀತಿ ಮಾಡ್ತಾ ಇದ್ದೀರಾ ಸಾಂಗು ಅಂತ. ಒಮ್ಮೆ ಶೂಟಿಂಗ್ ಸೆಟ್ ಹೋಗಿದ್ದೆ. ಆ ಶೂಟಿಂಗ್ ಸೆಟ್ ಅಲ್ಲಿ ಹೋದಾಗಲೇ ಗೊತ್ತಾಯ್ತು ನಿಜವಾದ ನಿರ್ಮಾಪಕ, ನಿಜವಾದ ಕಲಾವಿದ, ನಿಜವಾದ ಒಬ್ಬ ಟೆಕ್ನಿಷಿಯನ್ಗೆ ಸಿಗುವಂತ ಆದ್ಯತೆ ಯಾವ ರೀತಿ ಬೇಕೋ ಅಷ್ಟು ಇವ್ರು ಸೆಟ್ ಅಲ್ಲಿ ಇತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ದೆನ್ ಇವ್ರು ಇವಾಗ ಏನು ಕೆಂಪೇಗೌಡರು ಹೆಸರಿನಲ್ಲಿ ಒಂದು ಹಾಡು ಮಾಡಿದ್ದಾರೆ ಅಂಡ್ ಒಂದು ಚಾನೆಲ್ ಮಾಡಿದ್ದಾರೆ. ಅವ್ರಿಗೆ ಶುಭ ಕೋರ್ಲಿಕ್ಕೆ ನಾನು ಮನ್ಸರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಅಂಡ್ ಇವರೊಂದು ಮುಂದಿನ ದಿನಗಳಲ್ಲಿ
ಕೆಂಪೇಗೌಡ ಸಿನಿಮಾ ಅನ್ನೋದು ಮಾಡ್ಬೇಕಿರತ್ತೆ ಏನ್ ಕೋರಿಕೆ ಇಟ್ಟಿದ್ದಾರೆ. ನಮ್ಮ ನಾಗಭರಣ ಅವರು ಇದ್ರು, ಧರ್ಮ ಅವರಿದ್ರು, ಅದೇ ರೀತಿ ನಮ್ಮ ವಾಣಿಜ್ಯ ಮಂಡಳಿಯಿಂದ ಬಂಡ್ಕರ್ ಅವರಿದ್ರು, ಅಶೋಕ್ ಅವರಿದ್ರು, ಅದೇ ಹಲವಾರು ಜನ ಇಲ್ಲಿ ಮಾಧ್ಯಮ, ನನ್ನ ಸ್ನೇಹಿತರು, ಮಾಧ್ಯಮ ಮಿತ್ರರು ಎಲ್ಲರೂ ಇದ್ರಿ. ನಾನು ಇವತ್ತು ಈ ಸ್ಟೇಜ್ ಮೇಲೆ ಮಾತು ಕೊಡ್ತಾ ಇದ್ದೀನಿ. ಅವ್ರು ಕೆಂಪೇಗೌಡ ಸಿನಿಮಾ ನಿರ್ಮಾಣ ಮಾಡಿದ್ರೆ ಅವ್ರ ಜೊತೆ ನಾನು ಕೈ ಜೋಡಿಸ್ತೇನೆ. ಯಾಕೆಂದ್ರೆ ನಿಜವಾದ ಕಲಾವಿದರನ್ನ ಆಚೆ ತರಬೇಕು, ನಿಜವಾದ ಕೆಂಪೇಗೌಡರನ್ನ ಒಂದು ಕನಸನ್ನ ಆಚೆ ತೋರಿಸ್ಬೇಕು ಜನರು. ಈಗಿನ ಪೀಳಿಗೆಗೆ ಕೆಂಪೇಗೌಡರು ಮಾಡಿರೋ ಸಾಧನೆ ಏನು, ಇವತ್ತು ದೇಶಾದ್ಯಂತ ಇಡೀ ಇಂಡಿಯಾಗೆ ಹೋದ್ರೆ ಬೆಂಗಳೂರು ನಗರ, ಬೆಂಗಳೂರು ಅಂದ್ರೆ ಯಾರು? ಕೆಂಪೇಗೌಡರು ಋಣ ನಮ್ಮ ಮೇಲೆ ಇದೆ. ಆ ಋಣ ತೀರ್ಸ್ಕೊಳ್ಳಿಕ್ಕೆ ಇವ್ರು ಮಾಡ್ತಾ ಇರೋದು ಒಂದು ಹೆಜ್ಜೆಯಲ್ಲಿ ನಾನು ಒಂದು ಹೆಜ್ಜೆ ಆಗಿರ್ತೇನೆ. ಅಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಎಲ್ಲ ಈ ಕಲಾವಿದರಿಗೂ ಟೆಕ್ನಿಷಿಯನ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ರೀತಿ ಇನ್ನ ಹಲವಾರು ಕನ್ನಡ ಸಾಂಗ್ಗಳಿಗೆ, ಆಲ್ಬಮ್ಸ್ಗಳಿಗೆ, ಅದೇ ರೀತಿ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು ಸಂಜಯ್ ಗೌಡ್ರ ಅವರಿಗೆ ತಥಾ ಚಲನಚಿತ್ರ ನಿರ್ಮಾಪಕರಿಗೆ, ಅಭಿನವ ಕೆಂಪೇಗೌಡ ವಾಹಿನಿಗೆ ಶುಭಾರಿಸಿದ ತಮಗೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು. ಸೊ ಅವ್ರಿಗೆ ಗೌರವ ಬರಲಿ ಅನ್ನೋದು ಉದ್ದೇಶದಿಂದ ಅವ್ರಿಗೆ ಸನ್ಮಾನ ಸಲ್ಲಿಸುವ ರೀತಿ ಧನ್ಯವಾದ. ಒಳ್ಳೆಯದು. ಎಲ್ಲ ಕಲಾಭಿಮಾನಿಗಳೇ, ಕಲಾವಿದರೇ, ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಅಭಿಮಾನಿಗಳೇ, ಈ ದಿನ ಕೆಂಪೇಗೌಡರ ಒಂದು ಹಾಡನ್ನು ಬಹಳ ಅದ್ದೂರಿಯಾಗಿ ಚಿತ್ರೀಕರಣವನ್ನು ಮಾಡಿ ಮತ್ತು ರಾಜ್ಯಕ್ಕೆ, ದೇಶಕ್ಕೆ ತಿಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಮುಂದಾದೆ. ಹಾಗಾಗಿ ಆ ಸನ್ನಿವೇಶದಲ್ಲಿ ಅನೇಕ ಹಿರಿಯ ಕಲಾವಿದರನ್ನ ಭೇಟಿಯಾದಾಗ ಎಲ್ಲರೂ ಸಂತೋಷದಿಂದ ಒಪ್ಕೊಂಡ್ರು. ನಾಗಭರಣರಿರ್ಬೋದು, ಧರ್ಮವ್ರಿರ್ಬೋದು, ಮುನಿಯವರಿರ್ಬೋದು, ಹೀಗೆ ಅನೇಕ ಕಲಾವಿದರು ನಮ್ಮ ಈ ಹಾಡಿಗೆ ಕೈ ಜೋಡಿಸಿದರು. ಹಾಗಾಗಿ ಇದಕ್ಕೆ ಶ್ರೀಧರವರು ಮ್ಯೂಸಿಕ್ ಅನ್ನು ಕೊಟ್ಟರು, ಬಹಳ ಅದ್ಭುತವಾಗಿ ಮಾಡಿಸಿದ್ದಾರೆ. ರಾಮನಾರಾಯಣ ಸಾಹಿತ್ಯವನ್ನು ಬರೆದರು. ನಾವು ಯಾವಾಗಲೂ ಶ್ರೀಧರು, ರಾಮನಾರಾಯಣ, ನಾವು 3 ಜನ ಸೇರಿನೇ ಸಾಹಿತ್ಯವನ್ನ ಬರೆದು 1 ಗಂಟೆಗೆ ಒಂದು ಹಾಡನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಅಲ್ಲಿ ಒಂದು 20 ಹಾಡು ಮಾತ್ರ ಆಗಿದೆ. ಈ ಹಾಡಿನಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನ ರಾಮನಾರಾಯಣಿಗೆ ಬಿಟ್ಟೆ. ಯಾಕೆಂದ್ರೆ ಇದು ಎಲ್ಲೋ ಒಂದು ಮೈಲಿಗೆಲ್ಲ ಆಗಬೇಕು, ನಾವು ಇನ್ನೊಬ್ರು ಹೇಳಿ ಮಾಡಬಾರ್ದು ಅಂತೇಳಿ ಅವ್ರು ಬಿಟ್ವಿ. ಅವರು ಸಾಹಿತ್ಯವನ್ನ 6 ನಿಮಿಷದಲ್ಲಿ ಕೆಂಪೇಗೌಡರ ಇತಿಹಾಸವನ್ನು ತೋರಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯವನ್ನು ರೂಪಿಸಿದರು. ಅದು ತಾವೆಲ್ಲರೂ ನೋಡಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರು, ಒಂದು ಕಾಲದಲ್ಲಿ ರಾಜ್ಕುಮಾರ್ ಬಿಟ್ರೆ ಅಶೋಕ್ ಅವರು 2ನೇ ಪಂಕ್ತಿಲಿದ್ದಾರೆ ನಟರಲ್ಲಿ ಅನ್ನುವಂಥ ಮಾತನ್ನು ನಾನು ಕೇಳಿದ್ವಿ. ಅಂತ ಒಬ್ಬ ಹಿರಿಯ ಕಲಾವಿದರು ಈ ಕನ್ನಡದ ಹಾಡನ್ನ ಬಿಡುಗಡೆಗೋಸ್ಕರ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲರ ಪರವಾಗಿ ಅವರು ಅಭಿನಂದನೆ ಸಲ್ಲಿಸ್ತೇವೆ. ಹಾಗಾಗಿ ಇವತ್ತು ನಮ್ಮ ಶ್ರೀಮತಿಯವರು, ನಮ್ಮ ಅಕ್ಕ, ತಂಗಿ, ನಮ್ಮ ಅಣ್ಣ ಅವರು, ನನ್ನ ಹಿತೈಷಿಗಳು, ಕಲಾವಿದರು ಎಲ್ಲರೂ ಇವತ್ತು ಆಗಮಿಸಿದ್ದಾರೆ. ಇದರ ಉದ್ದೇಶ ಏನು ಅಂತ ನಿಮಗೆಲ್ಲರಿಗೂ ಒಂದು ಗೊಂದಲ ಇದೆ. ಏನಿಲ್ಲ, ನಾನು 1999ರಲ್ಲಿ ಮಾಗಡಿಗೆ ಹೋದಾಗ ಅಲ್ಲಿ ಫಸ್ಟು ಕಾಲರೇಶ್ವರ ಸ್ವಾಮಿ ದೇವಸ್ಥಾನ, ಅದಾದ ನಂತರ ಕಣ್ಣೀರಿನ ಕತೆ. ಆ ಕಣ್ಣೀರಲ್ಲಿ ಭಗವಂತನ ಪಾದವನ್ನು ಮುಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಕೊಡು, ನನಗೇನು ಸಂಪತ್ತನ್ನು ಕೊಡ್ಬೇಡ, ನನಗೆ ಯಾರ ಹತ್ರ ಹೋಗಿ ಕೈ ಇಟ್ಟು ಬೇಡಿ ನನ್ನ ಮನೆಗೆ ತರುವಂತ ಯಾವತ್ತೂ ಆ ದಾರಿದ್ರ್ಯ ಕೆಲಸವನ್ನು ಬಿಟ್ಟು ನನ್ಗೇನು ನೀವು ಸಂಪತ್ತನ್ನು ಕೊಡ್ತೀನಿ ಅದೆಲ್ಲರಿಗೂ ದಾರಿ ಹೇಳ್ತೀನಿ ಅಂತ ಹೇಳಿ ಯಾವತ್ತು ಪಾದವನ್ನು ಮುಟ್ಟಿ ಇವತ್ತು 24 ವರ್ಷಗಳು ಗತಿಸಿದೆ. ಇವತ್ತು ನನ್ನ ಮನೆಗೆ 20% ಆದ್ರೆ, ನನ್ನ ಸ್ನೇಹಿತರು ನಮ್ಮ ಖರ್ಚು 20% ಆದ್ರೆ 60% ಮಾಗಡಿ ಕ್ಷೇತ್ರಕ್ಕೆ ಧರ್ಮಕ್ಕೆ ಮೀಸಲಿಟ್ಟಿದ್ದೀವಿ. ಕೆಲವರೆಲ್ಲ ಅಂತಾರೆ, ಯಾಕೆ ಇದನ್ಗೆ ಇಷ್ಟೆಲ್ಲ ಯಾಕೆ ಆ ಪ್ರೀತಿ, ದಾನ, ಧರ್ಮ ಅಂತಾರೆ. ನಾವಿದ್ರೆ ದಾನ, ಧರ್ಮ ಎಲ್ಲವನ್ನ ನೋಡ್ಬೋದು. ನಾನೇ ಇಲ್ಲ ಅಂದ್ರೆ ಯಾರಿಗೆ ಏನ್ ಕೊಡಕ್ಕಾಗ ಸಾಧ್ಯ? ಹಾಗಾಗಿ ಎಲ್ಲದಕ್ಕೂ ಭಗವಂತ ನಿರ್ಣಯನ ಮಾಡ್ತಾನೆ. ಕಾಲಘಟ್ಟದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಹಂತದಲ್ಲಿ ಭಗವಂತ ದಾರಿಯನ್ನು ಬಿಟ್ಕೊಡ್ತಾನೆ. ಆ ದಾರಿ ಬಿಟ್ಟಾಗಲೂ ಅನೇಕ ಸಾರಿ ಮುಳ್ಳುಗಳನ್ನು ಹಾಕಿ
ಗುಂಡಿಗಳನ್ನು ಒಡೆದು ನಮ್ಮನ್ನ ತಡೆದಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗಿದೆ. ಆದರೆ ಪದೇ ಪದೇ ಪ್ರಯತ್ನ, ಧರ್ಮದ ಹಾದಿ, ಪ್ರಾಮಾಣಿಕತೆ, ಮೋಸ ಮಾಡಿದ್ರೆ ಮುಂದೆ ಸಾಕ್ತೇವೆ, ನನ್ನ ದುಡಿಮೆಯಲ್ಲಿ ಸಾಕ್ತೇವೆ ಅಂತ ಯಾವತ್ತೂ ಮನುಷ್ಯ ಹೊರತಾನೆ ಅದನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಶಕ್ತಿ ನನ್ನಲ್ಲಿದೆ. ಹಾಗಾಗಿ ನಾನು ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕತೆ ಇದೆ, ವಂಚನೆ ಇಲ್ಲ. ನನ್ನ ಕೈಲಾದ್ರೆ ಸಹಾಯ ಮಾಡ್ತೀನಿ, ಮಾಡಲಿಲ್ಲ ಅಂದ್ರೆ ಮೋಸ ಆಗಲಿ, ಸುಳ್ಳು ಹೇಳೋದಕ್ಕೆ ಹೋಗಲ್ಲ. ಹಾಗಾಗಿ ನಮ್ಮದೇ ಆದಂತ ಕಾಲಘಟ್ಟದಲ್ಲಿ ಇದ್ದೀನಿ. ಅದು ಕೆಂಪೇಗೌಡರ ಪುತ್ಥಳಿಯನ್ನು 2003ರಲ್ಲಿ ಪ್ರಾರಂಭವನ್ನು ಮಾಡಿದ್ರು. ಆ ಕೆಂಪೇಗೌಡರ ಪುತ್ಥಳಿಯನ್ನು ಪ್ರಾರಂಭ ಮಾಡಿ ಕೆಂಪೇಗೌಡರಿಗೆ ಹೆಸರು ಗೊತ್ತಿದ್ದು, ಬಟ್ ನಮ್ಗೇನು ಕಥೆನೇ ಗೊತ್ತಿರಲಿಲ್ಲ. ಯಾರಾದ್ರೂ ಹೇಳಿದ್ರು ಅವ್ರನ್ನ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದೆ. ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕೆಂಪೇಗೌಡರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಿ ಅಲ್ಲಿಂದ ಕೆರೆಗಳಿರ್ಬೋದು, ದಾನ ಧರ್ಮ ಇರ್ಬೋದು, ಆಪರೇಷನ್ ಇರ್ಬೋದು, ಮದುವೆ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಈ ದವಸ ಧಾನ್ಯಗಳನ್ನು ಕೊಡುವಂಥದ್ದು ಇರ್ಬೋದು, ಇವೆಲ್ಲವನ್ನ ಮಾಡಿಕೊಂಡು ಮುಂದೆ ಮುಂದೆ ಸಾಕ್ತಾ ಅದು ನಾನು ಒಬ್ಬ ಕೆಂಪೇಗೌಡರ ಆದರ್ಶಗಳನ್ನು ನಾನೇ ಮೈಗೂಡಿಸ್ಕೊಂಡೆ. ಹಾಗಾಗಿ ಬರುವ ತಂದಿದ್ದೇನಿಲ್ಲ, ಒತ್ಕೊಂಡು ಹೋಗೋದು ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ನಾವು ಊಟ ಮಾಡಿ ಇನ್ನೊಬ್ಬರಿಗೆ ಕೊಡುವಂತ ಶಕ್ತಿ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಸೌಭಾಗ್ಯ ನನಗೆ ಯಾವುದೂ ಬೇಡ. ಹಾಗಾಗಿ ಆ ಕೆಂಪೇಗೌಡರ ಸಿದ್ಧಾಂತವನ್ನು ಕೈಗೂಡಿಸ್ಕೊಂಡು ಸಾಕಷ್ಟು ಸಮಾಜಮುಖಿ ಕಳಕಳಿಯಿಂದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇದೊಂದು ಹಾಡನ್ನು ಮಾಡಿದ್ದೀನಿ, ಸಂತೋಷ ಆಗಿದೆ. ನಾಗಾಭರಣರು ಅದೇ ಒಂದು 7-8 ವರ್ಷಗಳಿಂದ ಕೆಂಪೇಗೌಡರ ಒಂದು ಚಿತ್ರವನ್ನು ಮಾಡಬೇಕು ಅಂತೇಳಿ ಅವರು ಅನೇಕ ವರ್ಷಗಳನ್ನು ಕಾಯ್ತಾ ಇದ್ದಾರೆ. ಇವತ್ತು ಈ ಹಾಡನ್ನು ನೋಡಿದ ಮೇಲೆ ಇಲ್ಲ, ಕೃಷ್ಣಮೂರ್ತಿ ಅವರು ಏನೋ ಒಂದು ಕೆಂಪೇಗೌಡರ ಬಗ್ಗೆ ಏನಾದ್ರೂ ಒಂದು ಮಾಡಿಸ್ಬೋದು, ಈ ಕೆಂಪೇಗೌಡರ ಇತಿಹಾಸವನ್ನು ಹೊರಗೆ ತರಬಹುದು. ಯಾಕೆ ಕೆಂಪೇಗೌಡರ ಇತಿಹಾಸವನ್ನು ತರಬೇಕು ಅಂದ್ರೆ, ಅವರು ಮಾಡಿದಂತ ಸೇವೆಗಳಿದೆಯಲ್ಲ, ಅವರು ಕೊಟ್ಟಂತ ಕೊಡುಗೆಗಳಿದೆಯಲ್ಲ, ಅವರು ನಿರ್ಮಾಣ ಮಾಡಿದಂತಹ ಕಲ್ಪನೆ ಇತ್ತಲ್ಲ, ಇವೆಲ್ಲವೂ ಜಗತ್ತು ನೋಡುವಂತ ದೃಷ್ಟಿಕೋನದಲ್ಲಿ 700 ವರ್ಷಗಳಿಂದ 516 ವರ್ಷಗಳ ಹಿಂದಿನ ತನಕ 200 ವರ್ಷಗಳ ಕಾಲ ನಿರಂತರವಾಗಿ ರಣಭೈರೇಗೌಡರು, ಕೆಂಪನಂಜೇಗೌಡರು, ಹಿರಿಯ ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡರು, ಇವರು 7 ಜನ ಕೆಂಪೇಗೌಡರು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾನ ಧರ್ಮ, ಕೆರೆ ಕಟ್ಟೆ, ಗುಡಿ ಗೋಪುರ, ಕಲ್ಯಾಣಿಗಳು, ಗುಂಡು ತೋಪುಗಳು, ಅದರಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟು ರೈತರನ್ನೇ ತನ್ನ ಸೇನಾಧಿಪತಿಗಳನ್ನಾಗಿ ಮಾಡಿಕೊಂಡು ನಮ್ಮವರೇ ನಮ್ಮ ರಕ್ಷಣೆಗೆ ಇರಬೇಕು ಅನ್ನುವಂತ ದೃಷ್ಟಿಕೋನವನ್ನು ಒಂದು ಈ ನಾಡನ್ನು ಕಟ್ಟಿದಂತ ಪುಣ್ಯಾತ್ಮ. ಇವತ್ತು ದೊಡ್ಡ ಕೋಟೆಗಳು ಏನಿದೆ, ಸಣ್ಣ ಸಣ್ಣ ಗುಡ್ಡಗಳು ಕಟ್ಟಿದಂತ ಅನೇಕ ಕೋಟೆಗಳಿದೆ. ಇವತ್ತು ಒಂದು ಕೋಟೆಯನ್ನು ಹತ್ತಿ ಕೆಳಗಡೆ ನಾವು ಬೀಳಬೇಕಾದ್ರೆ 1 ದಿನ ಬೇಕಾಗ್ತದೆ. ಅಂತ ಒಂದು ಕಠಿಣವಾದ ಬೆಟ್ಟಗಳಲ್ಲಿ 7 ಸುತ್ತಿನ ಕೋಟೆಗಳನ್ನು ಕಟ್ಟಿ ಅಲ್ಲಿ ಅವರ ಜೀವನ ಹೇಗಿತ್ತು, ಅವರ ಶ್ರಮ ಹೇಗಿತ್ತು, ಒಂದೊಂದು ಕಲ್ಲಿನ ದಿಂಡು ಕಮ್ಮಿ ಇದ್ರೆ ಅದರ ತೂಕ 1,500-2,000 ಕೆಜಿಗಳಷ್ಟು ಕಲ್ಲನ್ನ ಒಂದೊಂದು ಭಾಗದಲ್ಲಿ ಇಟ್ಟು ಅವು ಕೋಟೆಗಳನ್ನ ಕಟ್ಟೋದಲ್ಲ. ಆ ಪುಣ್ಯಾತ್ಮನೆಯ ದೈವಶಕ್ತಿ ಏನಿತ್ತು, ಆತನ ಚಿಂತನೆ ಏನಿತ್ತು, ಅವನು ಮಾಡಿದ ದಾನ ಧರ್ಮದ ಸಂಕೇತ ಹೇಗಿತ್ತು, ಇವತ್ತು 600 ವರ್ಷಗಳ ಗತಿಸಿದ ನಂತರ ಇಡೀ ರಾಜ್ಯ, ಇಡೀ ದೇಶ, ಇಡೀ ಪ್ರಪಂಚ ಇವತ್ತು ಕೆಂಪೇಗೌಡರ ಆದರ್ಶಗಳನ್ನು ಒಪ್ಕೊಂಡಿದೆ ಅಂತಂದ್ರೆ ಅವತ್ತು ಮಾಡಿದ ಪುಣ್ಯ ಇವತ್ತು ನಾವೆಲ್ಲರೂ ಅವರಿಗೆ ಪೂಜೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಇದ್ದರೆ ಆ ಕೆಂಪೇಗೌಡರ ತರ ಒಬ್ಬ ಮನೆ ಹುಟ್ಟಬೇಕು, ಕೆಂಪೇಗೌಡರ ನಮ್ಮ ಮನೆ ಇರಬೇಕು, ಕೆಂಪೇಗೌಡರು ಕಟ್ಟಿದ್ದರ ಒಂದು ನಾಡು ಕಟ್ಟಬೇಕು ಅನ್ನೋ ಒಂದು ಚಿಂತನೆ ಇರಬೇಕಾಗ್ತದೆ ಬಂಧುಗಳೇ. ಇದು ಎಲ್ಲರ ಮನಸ್ಸಿನಲ್ಲಿದೆ, ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು, ಆದರೆ ಎಲ್ಲರ ಮನಸ್ಸಿನಲ್ಲಿ ಅದೊಂದು ಅಭೂತಪೂರ್ವವಾದ ಶಕ್ತಿಯಾಗಿ ಕಾಡ್ತಾ ಇದೆ, ಎಲ್ಲರನ್ನೂ ಕಾಡ್ತಾ ಇದೆ.
ಹಾಗಾಗಿ ನಾನು ಈ ಹಾಡಿನ ಮುಖೇನ ಕೆಂಪೇಗೌಡರ ಒಂದು ಇತಿಹಾಸಕ್ಕೆ ಒಂದು ಮುನ್ನಡಿಯನ್ನ ಬರೆದಿದ್ದೀನಿ. ಇದೇನು ದೊಡ್ಡ ಸಾಧನೆ ಅಂತಲ್ಲ. ಹಿರಿಯ ಕಲಾವಿದರನ್ನ ಏನು ನನ್ನ ಗೊತ್ತಿರೋಷ್ಟು ಜನ ಹಾಡುಗಾದನ ಕಲಾವಿದರನ್ನ ಅವಮಾನವನ್ನು ಕೊಟ್ಟು ಅದಕ್ಕೆ ಒಂದು ಕಲೆಗೆ ಒಂದು ಬೆಲೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಅದನ್ನು ಮಾಡಿದ್ದೀನಿ. ಹಾಗಾಗಿ ಇದಕ್ಕೆ ಸಾಕಷ್ಟು ನನ್ನ ಸ್ನೇಹಿತರು, ಮಿತ್ರರು, ಕಲಾ ಬಳಗ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಇಯಾಸರು 1000 ಜನ ಇರ್ತಾರೆ, ಒಗಲು ನಮಗೆ 100 ಜನ ಇದ್ರೆ ಸಾಕು. ಯಾಕೇಳಿ ಸೋಂಬೇರಿಗಳು 900 ಜನ, ಪ್ರಾಮಾಣಿಕತೆ, ನಿಷ್ಠೆ, ದುಡಿಮೆ, ಶ್ರಮ ಪಟ್ಟವ್ರಿಗೆ ಗೊತ್ತಾಗಲು 100 ಜನಕ್ಕೆ. ಆ 100 ಜನ ಆರೈಕೆ ನಮ್ಗೆ 10 ಕೋಟಿ ಜನರ ಆರೈಕೆ. ಹಾಗಾಗಿ ಶ್ರಮದಿಂದ ಭಗವಂತ ಇರ್ತಾನೆ. ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮಗೆ ಸದಾ ಆ ಭಗವಂತನ ಶಕ್ತಿ ಸದಾಕಾಲ ಇರ್ತದೆ. ಹಾಗಾಗಿ ಆ ಕಾಲಭೈಶ್ವರ ಸ್ವಾಮಿಯನ್ನ ಆರಾಧನೆಯನ್ನು ಮಾಡಿ ಮಾಗಡಿ ಕೆಂಪೇಗೌಡರು ಈ ನಾಡನ್ನು ಕಟ್ಟಿದ ಪುಣ್ಯಾತ್ಮ. ಇವತ್ತು 64 ಪೇಟೆಗಳನ್ನು ಕಟ್ಟಿದ್ರು, 384 ದೊಡ್ಡ ಕೆರೆಗಳನ್ನು ಕಟ್ಟಿದ್ರು, 1300 ಚಿಕ್ಕ ಚಿಕ್ಕ ಕೆರೆ ಕುಂಟೆಗಳನ್ನು ಕಟ್ಟಿದ್ರು, ಕಲ್ಯಾಣಿಗಳನ್ನು ಕಟ್ಟಿದ್ರು. ಇದನ್ನ ಹೇಳಲಿಕ್ಕೆ ಒಂದು ದಿನ ಆಗ್ತದೆ. ಅವರ ಸಾಧನೆ ಮಾಡಬೇಕಾದ್ರೆ ಎಷ್ಟು ಶ್ರಮ ಇತ್ತು. ಆ ಭಗವಂತನ ಏನು ಆ ಶಕ್ತಿ ಕೊಟ್ಟಿದ್ದ. ಅವತ್ತಿನ ಕಾಲಘಟ್ಟದಲ್ಲಿ ಇದ್ದಂಥ ಧರ್ಮಾತ್ಮರು ಇವರ ಮಾತನ್ನೇ ಆದರ್ಶವಾಗಿಟ್ಕೊಂಡು ಇಷ್ಟು ಕೆಲಸವನ್ನ ಮಾಡೋದಕ್ಕೆ ಹಗಲು ರಾತ್ರಿ ದುಡಿದ್ರಲ್ಲ, ಆ ಪುಣ್ಯಾತ್ಮರು ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ಶಿವಗಂಗೆಯಲ್ಲಿ ದೇವಸ್ಥಾನ ಇದೆ. ಗಂಗಾಧರ ದೇವಸ್ಥಾನ, ವನ್ನಾದೇವಿ ದೇವಸ್ಥಾನ, ತೀರ್ಥ ದೇವಸ್ಥಾನ, ಮೇಲೆ ಈ ವೀರಭದ್ರ ಸ್ವಾಮಿ ದೇವಸ್ಥಾನ, ಅನೇಕ ದೇವಸ್ಥಾನಗಳಿದೆ. ಆ ದೇವಸ್ಥಾನದಿಂದ ಮೇಲ್ಭಾಗಕ್ಕೆ ಬೆಟ್ಟಕ್ಕೆ ಹತ್ತಬೇಕಾದ್ರೆ ಕೆಂಪೇಗೌಡರು ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಒಂದು ಗೋಪುರ ಕಟ್ತಾರೆ. ಇದನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಅದು ಆಶ್ಚರ್ಯವಾದರೂ ಸಹ ಇವತ್ತು ಜೀವಂತ ಸಾಕ್ಷಿಯಾಗಿ ನಾವು ಚಿತ್ರೀಕರಣವನ್ನು ಮಾಡಿದ್ದೇವೆ. ಮುಂದೆ ರಾತ್ರಿಗೆ 3 ಫ್ಲೋರು ಒಂದು ಗೋಪುರವನ್ನು ಕಟ್ಟಿದರೆ ಬೆಳಕರ್ದು ಹೋಗ್ತದೆ. ನೆತ್ತಿಯ ಗೋಪುರದ ಆಕಾರ ಮಾಡಕ್ಕಾಗಿಲ್ಲ. ಅಂದು ನಿಂತಿದ್ದು ಇಂದಿನವರೆಗೂ ಯಾರು ಅದನ್ನು ಮಾಡಿಲ್ಲ. ಅದು ಐತಿಹಾಸಿಕವಾಗಿ ಒಂದು ರಾತ್ರಿಯಲ್ಲಿ ಕಟ್ಟಿದಂತಹ ಒಂದು ಗೋಪುರ ಅವರ ಸಾಧನೆ, ಅವರ ಶ್ರಮ, ಅವರ ಭಕ್ತಿ, ಅವರ ನಿಷ್ಠೆ, ಅವರು ಮಾಡುವಂತ ಕೆಲಸಕ್ಕೆ ಆ ಭಗವಂತ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದ ಅಂತ ಹೇಳಿ ನಾವು ಅದನ್ನು ನೋಡಿ ತಿಳ್ಕೋಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಇನ್ನೊಂದು ವಿಶೇಷ ಎಂದರೆ ಇವತ್ತು ಕೆರೆ ಕಟ್ಟೆಗಳನ್ನು ಮುಚ್ಚುವಂತ ಕಾಲದ ಕಟ್ಟದಲ್ಲಿ ನಾವಿದ್ದೀವಿ. ಆದ್ರೆ ಕೆಂಪೇಗೌಡರು ಒಂದೊಂದು ಕೋಟೆಯ ಒಂದೊಂದು ಸುತ್ತ ಕೋಟೆಯ ಮೇಲ್ಭಾಗದಲ್ಲೂ 6 ಕೆರೆ, 5 ಕೆರೆ, 7 ಕೆರೆ, 11 ಕೆರೆ ಒಂದೊಂದು ಕೋಟೆಯಲ್ಲಿ ಕಟ್ಟವ್ರೆ. ಇವತ್ತು ಜೀವಂತವಾಗಿ ಆ ಕಟ್ಟೆಗಳು ಇದೆ. ಆ ಕಟ್ಟೆಯಲ್ಲಿ ತಾವರೆ ಹೂ ಹರಳ್ತಾ ಇದೆ ಅಂದ್ರೆ ಆ ಪ್ರಕೃತಿಯ ಮಡಿಲಲ್ಲಿ ಆ ಕೆಂಪೇಗೌಡರು ಕಟ್ಟಿದಂತ ಆತ್ಮತೃಪ್ತಿಯಿಂದ ಕಟ್ಟಿದಂತ ಕೆರೆಗಳು ಇವತ್ತು ಜೀವಂತವಾಗಿ ಹೂವನ್ನು ಹರಳಿ ಹೋಗುವಂತ ಪ್ರೇಕ್ಷಕರಿಗೆ ಸಂತೋಷವನ್ನ ಕೊಡ್ತದೆ. ಅಂದ್ರೆ ಅವತ್ತು ಮಾಡಿದ ಪುಣ್ಯಾತ್ಮನ ಒಂದು ಶ್ರಮ, ಮುಂದಾಲೋಚನೆ. ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಹೊರಟಿ ಎಷ್ಟೆಲ್ಲ ಮಾಡಿದವರಲ್ಲ. ಅದಕ್ಕೋಸ್ಕರನೇ ಅವರು ಇವತ್ತು ಮಾಗಡಿ ಕೆಂಪೇಗೌಡರು ಆದರ್ಶ ಪ್ರಿಯರಾಗಿದ್ದಾರೆ. ನಮ್ಮೆಲ್ಲರಿಗೂ ಚೈತನ್ಯ ಕುಲುಮೆಯಾಗಿದ್ದಾರೆ. ಏನಾದ್ರೂ ಒಂದು ಜ್ಞಾಪಕ ಮಾಡ್ಕೊಂಡು ಇವತ್ತು ಯಾವುದೇ ಒಂದು ಪ್ರೋಗ್ರಾಮ್ ಹೋಗ್ಲಿ, ಕೆಂಪೇಗೌಡರು ತರ ಇರ್ಬೇಕಪ್ಪ ಅಂತ ಅಂದ್ರೆ ಒಬ್ಬರು ಸಾಹಿತಿಗಳು ಒಬ್ಬೊಬ್ಬ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವ್ರು ಇನ್ಸ್ಪಿರೇಟ್. ಯಾಕಂದ್ರೆ ಇಂದ್ರೆ ಹೀಗೆ ಇರ್ಬೇಕು, ಬಾಳಿದ್ರೆ ಹಿಂಗ್ ಬಾಳಬೇಕು. ಸತ್ತಿ 1000 ವರ್ಷ ಆದ್ರೂ 1000 ಜನ ಒಂದು ಚಪ್ಪಾಳೆ ದೀಪ ಇರ್ತಾರೆ ಅಂದ್ರೆ ಅದಕ್ಕಿಂತ ಭಾಗ್ಯ ಏನಿದೆ? ಅವ್ರು ವಂಶರಲ್ಲ, ಅವ್ರ ಜಾತಿಯವರಲ್ಲ, ಅವ್ರು ಯಾರು ಗೊತ್ತಿಲ್ಲ. ಆದ್ರೂ ಅವರ ಆದರ್ಶ ಎಲ್ಲರ ಪ್ರೀತಿಯನ್ನು ಸೆಳೀತದಲ್ಲ. ಹಾಗಾಗಿ ಅವರ ಶ್ರಮ, ಅವರ ಛಲ, ಅವರು ಮಾಡಿದಂತ ಕಾರ್ಯಕ್ರಮಗಳು ಇವತ್ತು ಜೀವಂತ ಸಾಕ್ಷಿಯಾಗಿದೆ. ಹಾಗಾಗಿ ನಮ್ಮ ಹಿರಿಯ ಕಲಾವಿದರು ಅಶೋಕರವರು ಇದ್ದಾರೆ, ಇಲ್ಲಿ ನಾಗಾಭರಣವರು ಅವರ ಆಸೆ ಹೊಂದಿದೆ. ಇದು ಒಬ್ಬರಿಂದ ಮಾಡುವಂತ ಕೆಲಸ ಅಲ್ಲ. ಎಲ್ಲರೂ ಕೂಡಿ ಮಾತನ್ನಾಡಿ ಅದನ್ನ ಏನಾದರೂ ಒಂದು ಕಾರ್ಯಗತಕ್ಕೆ ತರುವಂತ ಕೆಲಸಕ್ಕೆ ನಾನು ಯಾವತ್ತೂ ಮುಂದೆ ಇರ್ತೀನಿ ಅನ್ನುವಂಥ ಮಾತನ್ನ ಈ ಸಭೆಯಲ್ಲಿ ಹೇಳಕ್ಕೆ ನಾನು ಭಾವಿಸ್ತೇನೆ. ಯಾಕಂದ್ರೆ ಸಭೆ ಸಿಕ್ಕ ಕೊಚ್ಕೊಂಡು ಯಾರು ಮಾಡಲ್ಲ. ಮಾಡಬೇಕಾದ್ರೆ ಹೇಳಿದಿರ ಮಾಡಿದಾಗಲೇ ಅದಕ್ಕೊಂದು ಸಾಧನೆ ಆಗೋದು. ನಾನು ಯಾವತ್ತೂ ಯಾವುದು ಹೇಳ್ಬಿಟ್ಟು ಮಾಡಿಲ್ಲ, ಮಾಡಿದ ಮೇಲೆ ಹೇಳ್ತೀನಿ.
ಹಾಗಾಗಿ ಇಷ್ಟೆಲ್ಲ ಆಗಿದೆ ಬಂಧುಗಳೇ. ಇವತ್ತು ನಮ್ಮ ಶ್ರೀಧರ್ ಅವರು ಮತ್ತೆ ರಾಮನಾರಾಯಣ್ ಅವರು ಇಲ್ಲ ಹಿರಿಯ ಕಲಾವಿದರು, ನಮ್ಮ ಸ್ನೇಹಿತರಾದಂತ ಇವಾಗ ಸಿದ್ದರಾಜ್ ಅವರು ಇದ್ದಾರೆ, ಮೋಹನ್ ಇದ್ದಾರೆ, ನಮ್ಮ ರಂಗಣ್ಣವ್ರು ಇದ್ದಾರೆ, ರಾಮಣ್ಣವ್ರು ಬಂದಿದ್ದಾರೆ, ನಮ್ಮ ಸಾರಿ ನೋಡಿಲ್ಲ, ಸಾರಿ ನಾನು ಅವಾಗಲೇ ನೋಡಿದ್ರೆ ಯಾರು ಯಾರು ಗೊತ್ತಾಗಿಲ್ಲ. ನಮ್ಮ ಹಿರಿಯ ಕಲಾವಿದರು ನಮ್ಮ ಮಹಾದೇವ್ ಬಂದಿದ್ದಾರೆ, ಎಲ್ಲ ನಮ್ಮ ರಂಗನಾಥ್ ನಾಯ್ಡು ಇದ್ದಾರೆ, ರಮೇಶ್ ಅವರು ಇದ್ದಾರೆ, ಇನ್ನು ನಮ್ಮೆಲ್ಲ ಸ್ನೇಹಿತರು ಬಂಧು ಮಿತ್ರರು ಇಲ್ಲೆಲ್ಲ ಇದ್ದಾರೆ, ನಮ್ಮ ಅಣ್ಣವರು ಬಂದಿದ್ದಾರೆ. ಹಾಗಾಗಿ ನನಗೊಂದು ಸಂತೋಷ ಏನಪ್ಪ ಅಂದ್ರೆ ಒತ್ಕೊಂಡು ಹೋಗೋದು ಏನೂ ಇಲ್ಲ, ಕೊಟ್ಟಿ ಕಳ್ಕೊಳ್ಳೋಕೆ ನಾವೇನು ತಂದಿಲ್ಲ. ಏನು ಭಗವಂತ ಕೊಡ್ತಾನೆ ಸಂತೋಷವಾಗಿ ಊಟ ಮಾಡಬೇಕು, ಸರಿಯಾದ ಮಾರ್ಗದಲ್ಲಿ ಅದನ್ನ ವಿತರಣೆಯನ್ನ ಮಾಡಿದ್ರೆ ಭಗವಂತ ಯಾವತ್ತೂ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ ನಂಬಿಕೆಯಲ್ಲಿ ನಾನು ಇದ್ದೀನಿ. ಹಾಗಾಗಿ ಬಂಧುಗಳೇ, ಇಷ್ಟು ಮಾತಾಡಬಾರ್ದು ಆದರೂ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲರೂ ಈ ಒಂದು ಕನ್ನಡದ ಹಾಡು ನೋಡಿದ್ದೀರಿ. ನಾನು ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದ್ದೆ. ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಮಾಡಿರ್ಬೋದು. ನನ್ನ ಮನಸ್ಸಿನ ಉದ್ದೇಶ, ನಮ್ಮ ದೇಶ ಭಾರತ ಉದಯ ಆದಾಗ ಯಾವ ರೀತಿ ಇತ್ತು, ಇಂದಿನ ಕಾಲಘಟ್ಟದಲ್ಲಿ ರಾಜ ಮಹಾರಾಜರು ಹೇಗಿದ್ರು, ಪಾಳ್ಯಗಾರರಾಗಿದ್ರು, ಬಸವಣ್ಣವರು ಹೇಗಿದ್ರು, ಮಾಗಡಿ ಕೆಂಪೇಗೌಡರು ಹೆಂಗಿದ್ರು, ಮೈಸೂರು ಮಹಾರಾಜರು ಹೆಂಗಿದ್ರು, ಕೃಷ್ಣದೇವರಾಯರು ಹೆಂಗಿದ್ರು, ಮದಕರಿ ನಾಯಕರು ಹೆಂಗಿದ್ರು, ಶಿವಾಜಿ ಮಹಾರಾಜರು ಹೇಗಿದ್ರು, ಇವೆಲ್ಲವನ್ನ ಕಾಲಘಟ್ಟದಲ್ಲಿ ಆ ನಡೆದಂತ ಸತ್ಯ ಘಟನೆಗಳನ್ನ ತಿಳಿಸ್ಬೇಕು ಪ್ರಪಂಚಕ್ಕೆ. ಅವರು ಕೊಟ್ಟಂತ ಹೋರಾಟಗಳು, ಅವರು ಕಟ್ಟಂತ ಮಠಗಳು, ಅವರು ಕೊಟ್ಟಂತ ದೇವಸ್ಥಾನಗಳು, ಅವರು ಕೊಟ್ಟಂತ ಭಗವಂತನಿಂದ ಆ ಒಂದು ಭಕ್ತಿ, ಅವರು ಏನೇನು ಸಾಧನೆಯನ್ನ ಮಾಡಿದರೆ ಅದೆಲ್ಲವನ್ನ ಜನರ ಮುಂದಿರುವಂತ ಪ್ರಯತ್ನನೇ AKE ಟಿವಿ ಚಾನಲ್. ಹಾಗಾಗಿ ಕೆಂಪೇಗೌಡರ ಈಗ 4 ಕೋಟೆಗಳನ್ನ ಸಂಕ್ಷಿಪ್ತವಾಗಿ ಚಿತ್ರೀಕರಣ ಮಾಡಿ, ಎಷ್ಟು ಋಷಿಗಳಿದ್ರು, ಎಷ್ಟು ಮುನಿಗಳಿದ್ರು, ಎಷ್ಟು ಮೆಟ್ಲಿದೆ, ಎಷ್ಟು ಎತ್ತರ ಇದೆ, ಅಲ್ಲಿ ಏನೇನು ಆಕಾರ ಇದೆ, ಏನೇನು ಮದ್ದುಕೊಂಡ ಜಾಗ ಇದೆ, ಎಷ್ಟು ಕುಂಟೆಗಳಿದೆ, ಅಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಆ ಒಳಗ ಭಾಗದಲ್ಲಿದೆ, ಎಷ್ಟು ಮರ ಗಿಡ ಬಳ್ಳಿಗಳನ್ನು ಸುತ್ತಕೊಂಡು ಇವತ್ತು ಆ ಒಂದು ಕೋಟೆಗಳು ಇವತ್ತು ಪ್ರಕಾಶಮಾನವಾಗಿ ಯಾವುದೇ ದಿಕ್ಕಲ್ಲಿ ನೋಡಿದ್ರು ಕೆಂಪೇಗೌಡರ ಕೋಟೆ ಅನ್ನುವಂತ ಶಕ್ತಿಯನ್ನ, ಅದರ ಒಂದು ಆಕರ್ಷಣೆಯನ್ನ ಪಡೆದಿದೆಯಲ್ಲ, ಅದನ್ನ ಜನಗೆ ತಿಳಿಸುವಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಇನ್ನು ಅನೇಕರು ವಿಚಾರಧಾರೆಯನ್ನು ತಿಳಿಸೋದಾದ್ರೆ ಅಥವಾ ಮಾಹಿತಿ ಕೊಡೋದಾದ್ರೆ, ಅವರ ಬಗ್ಗೆ ಕತೆ ಕವನಗಳನ್ನ ಬರೆದು ಹಾಡಿ ಅದನ್ನ ಪ್ರಶಂಸೆಯನ್ನ ಮಾಡ್ಕೊಳ್ಳೋದಾದ್ರೆ ನಂದು ಯಾವ ಅಭ್ಯಂತರನೂ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಅವರೆಲ್ಲರಿಗೂ ಉಚಿತವಾಗಿ ನಾನು ಆ ಜಾಗವನ್ನ ನೀಡಲಿಕ್ಕೆ ಬಯಸ್ತೇನೆ. ಅವ್ರು ನಮ್ಮಿಂದ ಏನಾಗ್ಬೋದು, ನಮ್ಗೆ ಯಾವ ಅಪೇಕ್ಷೆನೂ ಇಲ್ಲ. ಹಾಗಾಗಿ ಐತಿಹಾಸಿಕವಾದದ್ದು, ಹಿಂದೆ ನಡೆದಂಥದ್ದು, ಈಗಿನ ಜನರೇಷನ್ ಏನು ಕೊಡಬೇಕು ಅನ್ನೋದು ನನ್ನ ಇಷ್ಟೇ ಉದ್ದೇಶ. ಹಣ ಮಾಡಬೇಕಾಗಿದ್ರೆ ನಾನು 24-25 ವರ್ಷ ಆಯ್ತು, ಇನ್ನು ಯಾರೂ ಮಾಡಕ್ಕಾದಷ್ಟು ದಾನ ಧರ್ಮ ಕೆರೆ ಎಲ್ಲ ವಿಷಯದಲ್ಲೂ ಕೆಂಪೇಗೌಡರ ಸಿದ್ಧಾಂತವನ್ನ ಮೈಗೂಡಿಸ್ಕೊಂಡು ಕೆಲಸ ಮಾಡಿದ್ದೀನಿ ಅಂದ್ರೆ ಅದು ನನ್ನ ಸ್ವಾರ್ಥಕ್ಕಲ್ಲ, ಇದು ನನ್ನ ಆತ್ಮ ಸಂತೋಷಕ್ಕೆ. ಒಬ್ಬ ಪುಣ್ಯಾತ್ಮ ಇದ್ದಾಗ ಅಷ್ಟು ವರ್ಷ ಅನ್ಸುತ್ತೆ, ಇವತ್ತು ನಾವೆಲ್ಲ ಕೈ ಮುಗಿತೀವಿ ಅಂದ್ರೆ ನಾವು ಅವ್ರ ದಾರಿಲಿ ಸಾಗೋಣ. ನಾವು ಇಲ್ಲದೆ ಇದ್ರು ನಮ್ಮ ಹೆಸರು ಚಿರಾಯವಾಗಿ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸಂಪೂರ್ಣವಾಗಿ ನನ್ನ ಮನಸ್ಸನ್ನ, ಸಮಯವನ್ನ, ನನ್ನ ದುಡಿಮೆಯನ್ನ ನಿಯೋಗ ಮಾಡಿ ಒಳ್ಳೆಯ ಕೆಲಸಕ್ಕೆ ಅದನ್ನ ನೀಡ್ತಾ ಇದ್ದೀನಿ, ಅದನ್ನ ಮಾಡಿಸ್ತಾ ಇದ್ದೀನಿ. ಅದರಲ್ಲೂ ನಾನು ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೆಲಸದಲ್ಲಿ ಮುಂದೆ ಸಾಗಿಸ್ಕೊಂಡು ತೊಡಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನಲ್ಲಿರುವಂತ ಉದ್ದೇಶ. ಹಾಗಾಗಿ ನಿಮಗೆ ಗೊತ್ತಿದೆ ಯಾರು ಹೆಂಗಿದ್ದಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಜನರ ಮಧ್ಯೆ ಎಲ್ಲರ ಜೊತೆಯಲ್ಲಿ ಒಬ್ಬ ಪ್ರೀತಿಯ ಒಬ್ಬ ಸ್ನೇಹಿತನಾಗಿ, ಒಬ್ಬ ಅಣ್ಣನಾಗಿ, ಅಥವಾ
ನಿಮ್ಮ ಅವರ ಆತ್ಮ ಸಂತೋಷದ ಒಬ್ಬ ವ್ಯಕ್ತಿಯಾಗಿ ನಾನು ಗುರುತಿಸ್ಕೊಂಡಿದ್ದೀನಿ. ಬಂಧುಗಳೇ, ಇನ್ನು ನಮ್ಮ ಒಂದು ಇಬ್ಬರು ಮಾತಾಡಬೇಕು. ನಮ್ಮ ನೋಡಿ ಕಲಾವಿದರು ಬಣ್ಣ ಎತ್ತಾ ಗೊತ್ತಾಗಲಿಲ್ಲ, ಈಗ ಪಾಪ ಬಂದು ಕೂತಿದ್ದಾರೆ, ಈಗ ನೋಡ್ತಾ ಇದ್ದೀನಿ, ಸಾರಿ. ಹಾಗಾಗಿ ಅವರು ಒಂದೆರಡು ಮಾತಾಡಲಿ. ನೀವೆಲ್ಲರೂ ಈ ಒಂದು ಹಾಡಿಗೆ ಜೀವವನ್ನು ಕೊಟ್ಟಿದ್ದೀರಿ. ಇದು ಇತಿಹಾಸದ ಪುಟಗಳಲ್ಲಿ ಸೇರುವಂತ ಒಂದು ಹಾಡು. ಹಾಗಾಗಿ ನಾನು ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಮೆಲ್ಲ ಕಲಾಭಿಮಾನಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ನಾಡಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಇಲ್ಲಿವರೆಗೂ ಮಾಧ್ಯಮ ಮಿತ್ರರು, ಪತ್ರಕರ್ತರು ಸಹ ಇಲ್ಲಿವರೆಗೂ ಇದ್ದೀರಿ. ಇದು ಹಣ ಮಾಡುವಂತ ಜಾಗ ಅಲ್ಲ, ಇದು ಒಳ್ಳೆಯದನ್ನ ಪ್ರಪಂಚಕ್ಕೆ ತಿಳಿಸುವಂತ ವಿಷಯ. ಹಾಗಾಗಿ ದೃಶ್ಯ ಮಾಧ್ಯಮದವರು ಈ ಸತ್ಯ ಘಟನೆ ತಿಳಿಸಿ ಈ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಆದ್ರೆ ಇತಿಹಾಸವನ್ನು ತಿಳಿಸ್ಕೊಳ್ಳಕ್ಕೆ ಯಾರು ಇವತ್ತು ಕೊಡ್ತಾರೆ, ಇತಿಹಾಸ ತಿಳಿಸಕ್ಕೆ ಯಾರು ಹೊಡ್ತಾರೆ, ಖರ್ಚು ಜಾಸ್ತಿ, ದುಡಿಮೆ ಕಡಿಮೆ. ಹಾಗಾಗಿ ಯಾರು ಮಾಡ್ತಾರೋ ನಾನು ಒಬ್ಬನೇ, ಅದು ಹಣಕ್ಕಲ್ಲ, ನಂದೊಂದು ಇತಿಹಾಸವಾಗಿ ಒಂದು ಉಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವೆಲ್ಲರೂ ಅದನ್ನ ತಿಳಿಸಿ ರಾಜ್ಯ ದೇಶ ನೋಡ್ಲಿ. ಇನ್ನೂ ಏನು ನಿಮ್ಮ ಪ್ರೋತ್ಸಾಹ, ಆ ಕೆಂಪೇಗೌಡರು ನಿಮ್ಗೆ ಕೊಡೋದು, ನೀವು ಏನು ಇಲ್ಲಿವರೆಗೂ ತುಂಬಿದ್ರು ನನಗೆ ಶಕ್ತಿಯನ್ನ, ಆ ಶಕ್ತಿ ಇದ್ರೆ ಇಂಥ 100 ಕಾರ್ಯಕ್ರಮಗಳನ್ನ ಸಂತೋಷವಾಗಿ ನಾನು ನಿದ್ದೆ ಎಟ್ಟು ಮಾಡೋದಕ್ಕೂ ನಾನು ಸಿದ್ಧನಾಗಿದ್ದೀನಿ. ಯಾವತ್ತು ನಿದ್ದೆ ಮಾಡ್ಕೊಂಡು ಯಾವ ಕೆಲಸ ಒಂದು ಕೆಲಸ ಹೇಳಿದ್ರೆ ಹಗಲು ರಾತ್ರಿ ನಿದ್ದೆ ಮಾಡ್ಕೊಂಡು ಇಷ್ಟು ಕೆಲಸವನ್ನು ಮಾಡಿದ್ದೀನಿ. ಹಾಗಾಗಿ ನನ್ನ ಮಿತ್ರರು ಬೆನ್ನೆಲುಬಾಗಿ ನಮಗೆ ಪೂರಕವಾಗಿ ನಿಂತಿದ್ದಾರೆ. ಹಾಗಾಗಿ ನಿಮ್ಮ ಸಹಕಾರವನ್ನು ಕೇಳ್ತಾ ಮಾಧ್ಯಮ ಮಿತ್ರರಿಗೆ ಕೊನೆಯದಾಗಿ ನಾನು ಹೊಂದಿಸಿ ಈ ದಿನ ಇವತ್ತು ನಮ್ಮ ಏನು ಕನ್ನಡ ಸಾಹಿತ್ಯ ಪರಿಷತ್ ಯಾತಕ್ಕೆ ಇಲ್ಲಿ ಈ ಜಾಗವನ್ನು ಆರಿಸ್ಕೊಂಡೆ ಅಂದ್ರೆ, ನಾನು ಮಾಡೋದೆಲ್ಲ ಕನ್ನಡ, ಓದಿರೋದು ಕನ್ನಡ, ಕೆಂಪೇಗೌಡರು ಕಟ್ಟೋದು ಕನ್ನಡ ನಾಡು. ಯಾಕೆಂದ್ರೆ ಅವರು ರಾಮನಗರ ಜಿಲ್ಲೆಯಲ್ಲಿ 64 ಗುರುಗಳನ್ನು ಕಟ್ಟಿ ಕನ್ನಡವನ್ನು ಬೆಳೆಸಿದಂತ ಮಾಡಲಿಕ್ಕೆ ಒಂದು ಜಿಲ್ಲೆ ಇದೆ. ಇನ್ನು ಉಳಿದ ಜಿಲ್ಲೆಗಳನ್ನು ಲೆಕ್ಕ ಹಾಕೊಂಡ್ರೆ ಸಾಕಷ್ಟು ಗುರುಕುಲಗಳು ಕಟ್ಟಿದ್ದಾರೆ. ಅಂತಹ ಒಂದು ಕನ್ನಡದ ನಾಡನ್ನ ಕಟ್ಟಿದಂತ ಪುಣ್ಯಾತ್ಮನ ಸ್ಮರಣೆಯನ್ನ ಯಾವುದೋ ಒಂದು ಜಾಗದಲ್ಲಿ ಒಂದು ಹೋಟ್ಲಲ್ಲಿ ಮಾಡಿದ್ರೆ ಅದಕ್ಕೆ ಅರ್ಥಪೂರ್ಣ ಇರೋದಿಲ್ಲ. ಹಾಗಾಗಿ ನಮ್ಮ ಕನ್ನಡ, ನಮ್ಮ ತನು ಮನ ಎಲ್ಲವನ್ನ ಹೆಸರು ಕೀರ್ತಿಯನ್ನು ಕೊಟ್ಟಂತ ಎಲ್ಲ ರಾಷ್ಟ್ರ ಕವಿಗಳ ಒಂದು ನೆನಪಿನ ಕೇಂದ್ರ, ಐತಿಹಾಸಿಕವಂತ ಕೇಂದ್ರ. ಯಾರುಗಳು ಜ್ಞಾನ ಭಂಡಾರವನ್ನ ಮನಸ್ಸಿಗೆ ತಗೊಂಡು ತೆಗೆದುಕೊಂಡು ಅದನ್ನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡುವಂತ ಒಂದು ಪವಿತ್ರವಾದ ಜಾಗದಲ್ಲಿ ನಾವು ಇವತ್ತು ಕೆಂಪೇಗೌಡರ ಹಾಡನ್ನ ಇವತ್ತು ಬಿಡುಗಡೆ ಮಾಡಿದ್ವಿ. ನರಸಿಂಹ ಕೆಂಪೇಗೌಡರ ಹಾಡನ್ನ ಬಿಡುಗಡೆಯನ್ನು ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಲ್ಲಿರುವಂತಹ ಎಲ್ಲ ನಮ್ಮ ಆತ್ಮೀಯರು ಎಲ್ಲರೂ ಸಹ ಸಂಪೂರ್ಣವಾದ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗವರು. ಅವರು ಸಹ ಈ ಸಂದರ್ಭ ಶುಭವನ್ನು ಕೋರಿ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೂ ಶುಭವನ್ನು ಕೋರಿ ಕೊನೆಯದಾಗಿ ಇನ್ನೊಂದು 3-4 ಜನ ಹಿರಿಯ ಕಲಾವಿದರು ಒಂದೆರಡೆರಡು ಮಾತು ಒಂದೊಂದು ಮಾಲಾರ್ಪಣೆಗೆ ಒಂದು ಕಾಲಾವಕಾಶವನ್ನು ಕೇಳಿಕೊಂಡು ನಾನು ಮಾತನಾಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾವಿ ಕೆಂಪೇಗೌಡ.